ನೀನ್ ಬರ್ಲಾರ್ದವ್ರು ಎಷ್ಟು ಜನ ಇದ್ರಮ್ಮ? ಇವತ್ತು ಬಂದವ್ರು ಎಷ್ಟು ಜನ? ಫಸ್ಟ್ ನೀನು ಬಂದವ್ರು ಇದ್ದೀರಿ ಎಲ್ರು, ನೀನು ಬಂದಿಲ್ಲ. ನೀವು ರೈಟ್. ಭಾರತ ಸಂವಿಧಾನದಲ್ಲಿ ಬಹಳ ಪ್ರಮುಖವಾಗಿರುವಂತಹ ಪಾರ್ಟ್ ಯಾವುದು ಅಂತಂದ್ರ ಅದು ಮೂಲಭೂತ ಹಕ್ಕುಗಳು ಅಂತ ತಿಳ್ಕೊಂಡು ಚರ್ಚೆ ಮಾಡಿವಿ. ಹೈಕೋರ್ಟ್ ರಿಟ್ ಅನ್ನ ಹೊರಡಿಸ್ತದೆ. ಅಂದ್ರ ಮೂಲಭೂತ ಹಕ್ಕುಗಳ ರಕ್ಷಣೆ ಜವಾಬ್ದಾರಿ ಹೈಕೋರ್ಟಿಗೆ 226ನೇ ವಿಧಿ ಪ್ರಕಾರವಾಗಿ ಕೊಟ್ಟಿರುವಂಥದ್ದು. ನಾವು ಈಗಾಗಲೇ ಭಾರತ ಸಂವಿಧಾನದೊಳಗ ಮೂಲಭೂತ ಹಕ್ಕುಗಳಿಗೆ ಸಂಬಂಧಂತೆ ಟೋಟಲ್ ಎಷ್ಟು ಮೂಲಭೂತ ಹಕ್ಕುಗಳವ ಅಂತಂದ್ರ 6 ಮೂಲಭೂತ ಹಕ್ಕುಗಳು. ಫಸ್ಟ್ ಯಾವುದು ಅಂತಂದ್ರೆ ಸಮಾನತೆ ಹಕ್ಕು. ಸಮಾನತೆ ಹಕ್ಕು ಎಲ್ಲಿದಿಂದ ಹೇಳ್ತದೆ? 14ರಿಂದ 17. ಇನ್ನು ಎರಡನೇದು ಯಾವುದು ಅಂತಂದ್ರ ಸ್ವಾತಂತ್ರ್ಯದ ಹಕ್ಕು 19ರಿಂದ 20. ಇದು ಹೇಳ್ಬೇಕಾಗಿ ಈಗಾಗಲೇ ನಾವು ನೋಡಿವಿ. ಆರ್ಟಿಕಲ್ 12 ಏನ್ ಹೇಳ್ತದ, 13 ಏನ್ ಹೇಳ್ತದ, 14 ಏನ್ ಹೇಳ್ತದ, 15 ಏನ್ ಹೇಳ್ತದ, 16 ಏನ್ ಹೇಳ್ತದ, 17 ಏನ್ ಹೇಳ್ತದ, 18 ಏನ್. ಹಾಗಾದ್ರ ಎರಡನೇ ಪ್ರಮುಖವಾಗಿರುವಂತಹ ಹಕ್ಕು ರೈಟ್ ಟು ಲಿಬರಿಟಿ ಅಂತ ತಿಳ್ಕೊಂಡು ಕರಿತೀವಿ, ಸ್ವಾತಂತ್ರ್ಯದ ಹಕ್ಕು ಅಂತ ತಿಳ್ಕೊಂಡು. ಭಾರತ ದೇಶದ ಸಂವಿಧಾನ ಯಾಕೆ ಶ್ರೇಷ್ಠ ಆಯಿತು ಜಗತ್ತಿನೊಳಗ ಅಂತಂದ್ರ ಮೂಲಭೂತ ಹಕ್ಕುಗಳನ್ನ ಕೊಟ್ಟಿರುವ ಕಾರಣಕ್ಕಾಗಿನೇ ಈ ದೇಶದಲ್ಲಿ ಸಂವಿಧಾನ ಬಹಳ ಪ್ರಮುಖವಾಗಿರುವಂತಹ ಸ್ಥಾನವನ್ನ ಪಡ್ಕೊಂಡಿರುವಂಥದ್ದು. ಹಾಗಾಗಿ ಇಲ್ಲಿ ಸ್ವಾತಂತ್ರ್ಯದ ಹಕ್ಕನ್ನು ನೋಡಿದಾಗ ಎಲ್ರಿಗೂ ಕೂಡ ಇಲ್ಲಿ ಸಮಾನವಾಗಿರುವಂತ ಫ್ರೀಡಮ್ ಅನ್ನ ಕೊಟ್ಟಿರುವಂಥದ್ದು ಮತ್ತು ಸ್ವಾತಂತ್ರ್ಯದ ಹಕ್ಕನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಆರ್ಟಿಕಲ್ 19ರಿಂದ 22 ತನಕ ಏನ್ ಮಾತಾಡ್ತೀವಿ ಅಂತಂದ್ರೆ ರೈಟ್ ಟು ಲಿಬರಿಟಿ ಬಗ್ಗೆನೇ ಮಾತಾಡ್ತೀವಿ, ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆನೇ ಮಾತಾಡ್ತೀವಿ. ಹಾಗಾದ್ರೆ 19 ಏನ್ ಹೇಳ್ತದ ಅನ್ನೋದನ್ನ ನೇರವಾಗಿ ನಾವು ಸ್ಟಾರ್ಟ್ ಅನ್ನ ಮಾಡೋಣ. ಯಾಕಂತಂದ್ರ 14ರಿಂದ 18 ಏನ್ ನೋಡಿವಿ ಅಂತಂದ್ರೆ ಓನ್ಲಿ ಫಾರ್ ಇಕ್ವಾಲಿಟಿ. ಬಟ್ ಇದು ಏನ್ ನೋಡ್ತದ ಅಂತಂದ್ರೆ ಬರೀ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತದೆ. ಹಾಗಾದ್ರೆ ಯಾವ ಬಗೆಯ ಸ್ವಾತಂತ್ರ್ಯಗಳನ್ನ ಈ ದೇಶದ ಜನರಿಗೆ ಕೊಟ್ಟಿರುವಂತದ್ದು ಅಂತ ತಿಳ್ಕೊಂಡು ನೋಡೋಣ. ಇಲ್ಲಿ 19ನೇ ಆರ್ಟಿಕಲ್ ಏನ್ ಹೇಳ್ತದ ಅಂತಂದ್ರ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಜೊತೆಗೆ ವಿವಿಧ ಬಗೆಯ ಸ್ವಾತಂತ್ರ್ಯಗಳನ್ನ ಕೊಟ್ಟಿರುವಂತದ್ದು. ವಿವಿಧ ಬಗೆಯ ಸ್ವಾತಂತ್ರ್ಯಗಳನ್ನ ಕೊಟ್ಟಿರುವಂತದ್ದು. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಪರ್ಟಿಕ್ಯುಲರ್ 19(a) ಅಂತ ಬರ್ತದ್ರಿ. ಅದು ಆಮೇಲೆ ನೋಡೋಣ ಅಂತ. ಒಟ್ಟಾರೆ 19 ಏನ್ ಹೇಳ್ತದ ಅಂತಂದ್ರ ವಿವಿಧ ಬಗೆಯ ಸ್ವಾತಂತ್ರ್ಯಗಳನ್ನ ಈ ದೇಶದ ಜನರಿಗೆ ನೀಡಿರುವಂತದ್ದು. ಹಾಗಾದ್ರೆ ಎಷ್ಟು ಬಗೆಯ ಸ್ವಾತಂತ್ರ್ಯಗಳನ್ನ ಅಥವಾ ರೈಟ್ ಟು ಫ್ರೀಡಮ್ ಅನ್ನ ಕೊಟ್ಟಿರುವಂತದ್ದು ಈ ದೇಶದ ಕಾನ್ಸ್ಟಿಟ್ಯೂಷನ್ ಅಂತಂದ್ರ 6 ಬಗೆಯ ಸ್ವಾತಂತ್ರ್ಯಗಳನ್ನ ನೀಡಲಾಗಿದೆ. ಎಷ್ಟು ಬಗೆಯ ರೀ? 6 ಬಗೆಯ ಸ್ವಾತಂತ್ರ್ಯಗಳನ್ನ ಈ ದೇಶದ ಸಂವಿಧಾನ 19ನೇ ಆರ್ಟಿಕಲ್ ಅಡಿ ಒಳಗೆ ಕೊಟ್ಟಿರುವಂತದ್ದು. ಹಾಗಾದ್ರ ಆರ್ಟಿಕಲ್ 19(a) ಏನ್ ಹೇಳ್ತದ, ಆರ್ಟಿಕಲ್ 19(a) ಏನ್ ಹೇಳ್ತದ ಮತ್ತು ಬಿ ಏನ್ ಹೇಳ್ತದ ಮತ್ತು ಸಿ ಏನ್ ಹೇಳ್ತದ, ಇದ್ರ ಜೊತೆಗೆ ಇದು ಇಷ್ಟೇ ಬರ್ಕೊಂಡ್ರಮ್ಮ, ಇದು ಬರ್ಕೊಳಕ್ ಹೋಗ್ಬೇಡ್ರಿ, ಮತ್ತೆ ಕನ್ಫ್ಯೂಸ್ ಆಗ್ತದೆ ನಿಮ್ಗೆ. 19 ಆರ್ಟಿಕಲ್ ಏನ್ ಹೇಳ್ತದ ಅಂತಂದ್ರೆ ವಿವಿಧ ಬಗೆಯ ಸ್ವಾತಂತ್ರ್ಯಗಳ ಕುರಿತು ತಿಳಿಸುತ್ತದೆ. ಹಾಗಾದ್ರೆ ಎಷ್ಟು ಸ್ವಾತಂತ್ರ್ಯಗಳವರಿ? 6 ಬಗೆಯ ಸ್ವಾತಂತ್ರ್ಯ. ಹಾಗಾದ್ರೆ 19(a), ಬಿ, ಸಿ ಈ ಕಡೆ 19(d), 19(e), 19(g) ಅಂತ ಬರ್ತದೆ. ಎಫ್ ಎಲ್ಲಿಗೆ ಹೋಗ್ತೀರಿ ಸರ್? ಎಫ್ ಎಲ್ಲಿಗೆ ಹೋಗ್ಯದ ಅಂತಂದ್ರ 1978ಕ್ಕ 44ನೇ ತಿದ್ದುಪಡಿ ಮೂಲಕ ಆರ್ಟಿಕಲ್ 31ನೇ ವಿಧಿ ಏನ್ ಮಾಡಿದ್ರು ಅಂತಂದ್ರೆ ರದ್ದುಪಡಿಸಲಾಯಿತು. ಯಾಕೆ ರದ್ದುಪಡಿಸಲಾಯಿತು ಅಂತಂದ್ರ ಅದು ಆಸ್ತಿ ಹಕ್ಕಿನ ಬಗ್ಗೆ ಹೇಳ್ತಿತ್ತು. ಇಲ್ಲಿನೂ ಕೂಡ 19(f) ಏನ್ ಹೇಳ್ತಿತ್ತು ಅಂತಂದ್ರೆ ಆಸ್ತಿ ಗಳಿಸುವ ಸ್ವಾತಂತ್ರ್ಯ ಇತ್ತು. ಅದನ್ನು ಕೂಡ ಅದೇ ಟೈಮಿಗೆ ಏನ್ ಮಾಡಿದ್ರು ಅಂತಂದ್ರೆ ಇದನ್ನ ಡೆಮಾಲಿಷ್ ಮಾಡಿದ್ರು. ಹಾಗಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ನೇರವಾಗಿ ಜಿ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ. ಹಾಗಾಗಿ ಇಲ್ಲಿ 19 ವಿವಿಧ ಬಗೆಯ ಸ್ವಾತಂತ್ರ್ಯಗಳು ಯಾವುವು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗ್ತದೆ. ಒಂದ್ ಸ್ವಲ್ಪ ಈ ಕಡೆ, ಯಾಕಂತಂದ್ರ ಇವು ನೇರವಾದ ಪ್ರಶ್ನೆಗಳು ಬರಲ್ರಿ. ಇವು ಒಟ್ಟು ಕೊಡ್ತಾನ ತಪ್ಪಾದದನ್ನ ಗುರುತಿಸಿ ಅಂತ ಕೇಳ್ತಾನ, ಅಥವಾ ಯಾವುದೇ ಒಂದು ಅಪ್ಲೈಡ್ ವಿಷಯವನ್ನ ತಂದು ಸ್ವಾತಂತ್ರ್ಯದ ಯಾವ ಹಕ್ಕಿನಡಿಯಲ್ಲಿ ಬರುತ್ತದೆ ಅಂತ ತಿಳ್ಕೊಂಡು ಕೇಳ್ತಾನ. ಹಾಗಾಗಿ ಇಲ್ಲಿ 19 ಆರ್ಟಿಕಲ್ ವಿವಿಧ ಬಗೆಯ ಸ್ವಾತಂತ್ರ್ಯಗಳನ್ನ ಕೊಡ್ತದ. ಇಲ್ಲಿ 19(a) ಏನ್ ಹೇಳ್ತದ ಅಂತಂದ್ರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕುರಿತು ತಿಳಿಸುತ್ತದೆ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕುರಿತು ತಿಳಿಸುತ್ತದೆ. ಅಂದ್ರೆ ಮಾತನಾಡುವ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ವಾಕ್ ಅಂದ್ರೆ ಏನ್ರಿ? ಮಾತನಾಡುವಂತ.
ಹಾಗಾಗಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತಕ್ಕಂಥ ಆರ್ಟಿಕಲ್ 19A. ಯಾವದ್ರಿ? 19A. ಇನ್ನ 19A ಅಡಿ ಒಳಗೆ ಏನ್ ಬರ್ತದ ಅಂತಂದ್ರೆ ಪತ್ರಿಕಾ ಸ್ವಾತಂತ್ರ್ಯ ಬರ್ತದೆ. ಪತ್ರಿಕಾ ಸ್ವಾತಂತ್ರ್ಯ ಒಂದ್ಸಲ ಹಿಂಗೆ ಕೇಳಿದ ಎಕ್ಸಾಮ್, ಪತ್ರಿಕಾ ಸ್ವಾತಂತ್ರ್ಯ ಯಾವ ಹಕ್ಕಿನಡಿ ಬರುತ್ತದೆ ಅಂತ ಕೇಳಿದ್ದ. 19A ಅಡಿ ಒಳಗೆ ಬರ್ತದೆ. ಮತ್ತು ಜೊತೆಗೆ ಇನ್ನೊಂದು ಎಕ್ಸಾಮಿಗೆ ಏನ್ ಕೇಳಿದ್ದ ಅಂತಂದ್ರ ಪತ್ರಿಕೆಯಲ್ಲಿ ಬರೆಯುವಂತ ಲೇಖನಗಳು ಅಥವಾ ಆರ್ಟಿಕಲ್ಗಳು ಯಾವ ಹಕ್ಕಿನಡಿಯಲ್ಲಿ ಬರುತ್ತವೆ ಅಂತಂದ್ರೆ 19A ಅಡಿ ಒಳಗೆ ಬರ್ತವೆ. ಪತ್ರಿಕಾ ಸ್ವಾತಂತ್ರ್ಯ ಆಗಿರ್ಬೋದು ಮತ್ತು ವಾಕ್ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗಿರ್ಬೋದು, ಅದ್ರ ಒಳಗೆ ಬರುವಂತಹ ಒಂದು ಹಕ್ಕುಗಳು. ಇನ್ನು ಜೊತೆಗೆ ಇದನ್ನು ಕೂಡ ಅದ್ರ ಒಳಗೆ ಬರ್ತದೆ. ಯಾವದ್ರಿ? RTI, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂತ ಹೇಳ್ತೀವಲ್ಲ, ಯಾವಾಗ ಜಾರಿ ಐತ್ರಿ ಅದು? 2005 ಜಾರಿ ಆಗ್ತದ್ರಿ. 2005 ಜಾರಿ ಆಗ್ತದೆ. ಇದನ್ನು ಕೂಡ ಎದ್ರೊಳಗೆ ಬರ್ತದ ಅಂತಂದ್ರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಡಿ ಒಳಗೆ ಬರ್ತದೆ. ಹಾಗಾಗಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾಕೆ ಕೊಟ್ಟರು? 2000 ವರ್ಷಗಳಿಂದ ಈ ದೇಶದಲ್ಲಿ ಬಾಯಿ ಇದ್ರೂ ಮಾತಾಡ ಹಕ್ಕಿರ್ಲಿಲ್ರಿ ನಮಗೆ. ಯಾರಿ? ಈ ದೇಶದ ಬಹುಸಂಖ್ಯಾತರಾಗಿರುವಂತಹ SC, ST, OBC ಮೈನಾರಿಟಿ ಜನರಿಗೆ ಎಲ್ರಿಗೂ ಕೂಡ ಈ ರೈಟ್ಸ್ ಇರ್ಲಿಲ್ಲ. ಹಾಗಾಗಿ ಇದು ಏನ್ ಮಾಡಿದ್ರು ಅಂತಂದ್ರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ತಿಳ್ಕೊಂಡು ಕೊಟ್ಟರು. ಇದನ್ನ ಹೊರ ದೇಶದ ಪ್ರಜೆಗಳಿಗೆ ಕೊಟ್ಟಿಲ್ಲ. ನಾ ಹೇಳಿನಿ ನಿನ್ನೆ 15, 16, 19, 29, 30 ಇವುಗಳನ್ನು ಹೊರತುಪಡಿಸಿ ಎಲ್ಲಾ ಹಕ್ಕುಗಳನ್ನ ಭಾರತೀಯರನ್ನ ಒಳಗೊಂಡಂತೆ ವಿದೇಶಿಯರಿಗೂ ಕೂಡ ಏನಾಗ್ತವ ಅಂತಂದ್ರೆ ಅಪ್ಲೈ ಆಗ್ತವ. ಆದ್ರೆ ಇದು 19ನೇ ಆರ್ಟಿಕಲ್ ಓನ್ಲಿ ಯಾರಿಗೆ ಅಪ್ಲೈ ಆಗ್ತದ ಅಂತಂದ್ರ ಇಂಡಿಯನ್ಸ್, ಭಾರತೀಯ ಪ್ರಜೆಗಳಿಗೆ ಮಾತ್ರ ಅಪ್ಲೈ ಆಗ್ತದೆ. ಇನ್ನು ವಾಕ್ ಸ್ವಾತಂತ್ರ್ಯ ಅದ ಅಂತಂದ್ರೆ ಎಲ್ರಿಗೂ ಬೈಯೋದಲ್ರಿ. ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ಬಾರದ ಹಾಗೆ, ಇನ್ನೊಬ್ಬರ ಮನಸ್ಸುಗಳಿಗೆ ಯಾವುದೇ ರೀತಿ ನೋವು ಆಲಾರ್ದಂಗೆ ಏನ್ ಮಾತಾಡ್ಬೇಕು ಅಂತಂದ್ರ ವಾಕ್ ಅಭಿವ್ಯಕ್ತಿ ಸ್ವಾತಂತ್ರ್ಯ. ನೀವು ಸರ್ಕಾರಕ್ಕೆ ಬೈಬಹುದು, ಪ್ರಧಾನಮಂತ್ರಿ ಪ್ರಶ್ನೆ ಮಾಡ್ಬೋದು, ರಾಷ್ಟ್ರಪತಿ ಪ್ರಶ್ನೆ ಮಾಡ್ಬೋದು, MLA ಕಾಲರ್ ಹಿಡಿದ್ರು ಕೂಡ ಪ್ರಶ್ನೆ ಮಾಡ್ಬೋದು. ಆದ್ರೆ ಕಾನೂನು ಚೌಕಟ್ಟಿನಾಗ ಇರ್ಲಿ ಅಂತಕ್ಕಂಥ ಮಾಹಿತಿಯನ್ನ 19A ಅಡಿ ಒಳಗ ಕೊಟ್ಟಿರ್ತಕ್ಕಂಥದ್ದು. ಇನ್ನು B ಏನ್ ಹೇಳ್ತದೆ? 19B ಇಲ್ಲಿ ಶಾಂತಿಯುತವಾಗಿ ಶಸ್ತ್ರಾಸ್ತ್ರರಹಿತ ಸಭೆ ಸಮಾರಂಭಗಳನ್ನ ಸೇರಬೇಕು ಅಂತ ತಿಳಿಸ್ತದೆ. ಶಾಂತಿಗೆ ಪ್ರಥಮ ಆದ್ಯತೆಯನ್ನು ಕೊಡಬೇಕು. ಯಾಕಂತಂದ್ರೆ ಜಗತ್ತಿಗೆ ಶಾಂತಿಯನ್ನು ಬೋಧನೆ ಮಾಡಿರುವಂತ ರಾಷ್ಟ್ರ ಯಾವುದು ಅಂತಂದ್ರೆ ಭಾರತ. ಹಾಗಾಗಿ ಶಾಂತಿಯುತವಾಗಿ ಶಸ್ತ್ರಾಸ್ತ್ರ ರಹಿತವಾಗಿರುವಂತ ಸಭೆ ಸಮಾರಂಭಗಳನ್ನ ನಡೆಸಬೇಕು, ಯಾವುದೇ ಮಾರಕಾಸ್ತ್ರಗಳನ್ನ ಬಳಸಬಾರ್ದು ಅಂತಕ್ಕಂಥದನ್ನ 19B ಏನ್ ಹೇಳ್ತದ ಅಂತಂದ್ರೆ ಇದ್ರ ಬಗ್ಗೆ ಮಾತಾಡ. ಶಾಂತಿಯುತವಾಗಿ ಶಸ್ತ್ರಾಸ್ತ್ರ ರಹಿತ ಸಭೆ ಸಮಾರಂಭಗಳನ್ನ ನಡೆಸುವಂತ ಅವಕಾಶವನ್ನ 19B ಅಡಿ ಒಳಗೆ ಕೊಟ್ಟಿರ್ತಕ್ಕಂಥದ್ದು. ಇನ್ನ ಮೂರನೇದೇನು ಅಂತಂದ್ರ ಯಾವುದೇ ಧರ್ಮದ ಅಡಿ ಒಳಗ ಮತ್ತು ಯಾವುದೇ ಸಮುದಾಯಗಳು ಸಂಘ ಮತ್ತು ಸಂಸ್ಥೆಗಳನ್ನ ಕಟ್ಟಿಕೊಳ್ಳಬಹುದು. ಯಾವುದೇ ಧರ್ಮ ಇರ್ಲಿ, ಯಾವುದೇ ಒಂದು ಸಮುದಾಯ ಇರ್ಲಿ, ಅವ್ರು ಏನ್ ಮಾಡ್ಬೋದು ಅಂತಂದ್ರೆ ಟ್ರಸ್ಟ್ಗಳನ್ನ ಅಥವಾ ಕೋಆಪರೇಟಿವ್ ಸೊಸೈಟಿಗಳನ್ನ ಅಥವಾ ಸಂಸ್ಥೆಗಳನ್ನ ಏನ್ ಮಾಡ್ಬೋದು ಅಂತಂದ್ರ ಕಟ್ಟಿಕೊಳ್ಳುವಂತಹ ಸ್ವಾತಂತ್ರ್ಯ. ಹಾಗಾದ್ರೆ ಯಾವ ಆರ್ಟಿಕಲ್ ಹೇಳ್ತದ್ರಿ? 19C. 19 ಏನ್ ಹೇಳ್ತದ? ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. 19B ಏನ್ ಹೇಳ್ತದ? ಶಾಂತಿಯುತವಾಗಿ ಶಸ್ತ್ರಾಸ್ತ್ರ ರಹಿತವಾಗಿರುವಂತಹ ಸಭೆಗಳನ್ನ ಸಮಾರಂಭಗಳನ್ನ ನಡೆಸಬೇಕು. ಇನ್ನು 19C ಏನ್ ಹೇಳ್ತದ ಅಂತಂದ್ರೆ ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಳ್ಳುವಂತಹ ಸ್ವಾತಂತ್ರ್ಯ. ಇದು ಎಲ್ಲರಿಗೂ ಕೂಡ ಏನ್ ಮಾಡ್ಯದ ಅಂತಂದ್ರೆ ಸಮಾನವಾಗಿ ಕೊಟ್ಟಿರ್ತಕ್ಕಂಥದ್ದು ಆರ್ಟಿಕಲ್ 19C. ಇನ್ನು 19D ಏನ್ ಹೇಳ್ತದ ಅಂತಂದ್ರ ಇಡೀ ದೇಶದ ತುಂಬಾ ನೀವು ಮುಕ್ತವಾಗಿ, ಯಾರನ್ನು ಕೂಡ ಮುಕ್ತವಾಗಿ ಸಂಚರಿಸುವಂತಹ ಸ್ವಾತಂತ್ರ್ಯ. ನೀವು ಮುಕ್ತವಾಗಿ ಏನ್ ಮಾಡ್ಬೋದು ಅಂತಂದ್ರೆ ಓಡಾಡಬಹುದು, ಸಂಚಾರವನ್ನ ಮಾಡಬಹುದು ಇಡೀ ದೇಶದಾದ್ಯಂತ. ಇಂತಹ ಸ್ವಾತಂತ್ರ್ಯವನ್ನ ಇಡೀ ಎಲ್ಲಾ ದೇಶದ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ಆರ್ಟಿಕಲ್ 19D ಅಂತ ತಿಳ್ಕೊಂಡು ಕರಿತೀವಿ. ಕೆಲವು ಸಂದರ್ಭದಲ್ಲಿ ನೆನ್ಪಿಟ್ಕೊಳ್ಳಿ, ಕೆಲವು ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡ್ಬೋದು ಅಂತಂದ್ರ ಕೆಲವು ಪ್ರದೇಶಗಳಲ್ಲಿ ಸಂಚಾರವನ್ನ ನಿಷೇಧಗೊಳಿಸುವ ಹಕ್ಕಿದೆ. ಉದಾಹರಣೆ ಬುಡಕಟ್ಟು ರಾಜ್ಯಗಳಂತವ, ನಂಬಲ್ಲಿ ಮೇಘಾಲಯ ಆಗಿರ್ಬೋದು, ಮಿಜೋರಾಂ ಆಗಿರ್ಬೋದು, 7 ಸಿಸ್ಟರ್ಸ್ ಸ್ಟೇಟ್ಸ್ ಅಂತ ಕರಿತೀವಲ್ಲ, ಅಂತಲ್ಲಿ ಏನದ ಅಂತಂದ್ರೆ ಅವು ಸೆನ್ಸಿಟಿವ್ ಪ್ರದೇಶ ಇರ್ತಾವ. ಇರೋದೇ ಸಣ್ಣ ರಾಜ್ಯಗಳು, ಅಲ್ಲಿ ಕಲ್ಚರ್ ಇರ್ತದ, ಬೇರೆ ಬೇರೆ ರೀತಿಯಾಗಿರುವಂತ ಸಂಪ್ರದಾಯಗಳು ಸಂಸ್ಕೃತಿ ಇರ್ತಾವ. ಹಾಗಾಗಿ ಬೇರೆ ರಾಜ್ಯದಿಂದ ಅಲ್ಲಿ ಹೋಗಿ ಏನಾದ್ರೂ ಕಲುಷಿತ ಮಾಡ್ತಾರ ಅಂತ ತಿಳ್ಕೊಂಡು ಸರ್ಕಾರ ಏನ್ ಮಾಡ್ತದ ಅಂತಂದ್ರ ಆ ಸಂಚಾರಕ್ಕೆ ಏನ್ ಮಾಡ್ತದ? ನಿಷೇಧವನ್ನ ಹೇರ್ತದೆ. ಇದು ನಿಮ್ಮ ಮಾಹಿತಿ ಇರ್ಲಿ. ಒಟ್ಟಾರೆ
ಸಂಚರಿಸುವಂತ ಸ್ವಾತಂತ್ರ್ಯ ಕೊಟ್ಟಿರುವಂತ ಆರ್ಟಿಕಲ್ ಯಾವುದು ಅಂತಂದ್ರೆ 19D ಅಂತ ತಿಳ್ಕೊಂಡು ಕರಿತೀವಿ. ಮಳಿ ಎಂದು ಕಂಡಿದ್ದೇವೆ ನಿಲ್ಲ ಅಂದಂಗ ಆಗ್ಯದ, ಹೌದಿಲ್ಲ? ಬರ್ಲಿ ಮಳಿ ಬರ್ಲಿ. ರೈಟ್, ಕೇಳಿಸುತ್ತೇಮ್ಮ? ಇಲ್ಲಿ 19D ಏನ್ ಹೇಳ್ತದ ಅಂತಂದ್ರೆ ಸಂಚರಿಸುವಂತ ಸ್ವಾತಂತ್ರ್ಯ. ಇನ್ನ 19E ಏನ್ ಹೇಳ್ತದ ಅಂತಂದ್ರ ನೀವು ಇಡೀ 28 ರಾಜ್ಯಗಳಲ್ಲಿ 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಲ್ಲಿನೂ ಕೂಡ ವಾಸಿಸುವಂತ ಸ್ವಾತಂತ್ರ್ಯ, ವಾಸಿಸುವಂತಹ ಸ್ವಾತಂತ್ರ್ಯ. ಇಡೀ ದೇಶದಾದ್ಯಂತ ಎಲ್ಲಿನೂ ಕೂಡ ಏನ್ ಮಾಡಬಹುದು ಅಂತಂದ್ರೆ ವಾಸವನ್ನ ಮಾಡಬಹುದು ಅಂತ ಒಂದು ಲಿಬರಿಟಿಯನ್ನ, ಅಂತ ಒಂದು ರೈಟ್ಸ್ ಅನ್ನ ಕೊಟ್ಟಿರುವಂತದ್ದು 19E ಆರ್ಟಿಕಲ್ ಅಂತ ತಿಳ್ಕೊಂಡು ನಾವು ಇಲ್ಲಿ ಕರಿತೀವಿ. ಇನ್ನು ಜೊತೆಗೆ ಈ ಹಿಂದ ನಿಮಗೆ ನೆನಪಿರಲಿ 2019ಕ್ಕಿಂತ ಬಿಫೋರ್ ಈ ದೇಶದಲ್ಲಿ ಜಮ್ಮು ಕಾಶ್ಮೀರದ ಹೋಗಿ ನಾವು ವಾಸ ಮಾಡಂಗಿರ್ಲಿಲ್ಲ, ಸಂಚಾರವನ್ನ ಮಾಡಂಗಿರ್ಲಿಲ್ಲ. ಹಾಗಾಗಿ ಅಲ್ಲಿ ಏನ್ ಮಾಡಿದ್ರು ಅಂತಂದ್ರ ಕೆಲವೊಂದು ಪ್ರದೇಶಗಳಲ್ಲಿ ನಿಷೇಧವನ್ನ ಹೇರಿದ್ರು. ಬಟ್ ಇದು ಆರ್ಟಿಕಲ್ ಏನ್ ಹೇಳ್ತದ ಅಂತಂದ್ರೆ ಇಡೀ ದೇಶದಾದ್ಯಂತ ಎಲ್ಲಿನೂ ಕೂಡ ನಾವು ಏನ್ ಮಾಡಬಹುದು, ವಾಸವನ್ನ ಮಾಡಬಹುದು ಅಂತ ತಿಳ್ಕೊಂಡು ಹೇಳ್ತದೆ. ಇನ್ನು ಕೊನೆಯದಾಗಿ ಈ ದೇಶದಲ್ಲಿ ಯಾರನ್ನು ಕೂಡ ತಮ್ಮ ಮನಸ್ಸಿಗೆ ಬಂದಿರುವಂತ ಉದ್ಯೋಗವನ್ನ ಮಾಡಿಕೊಳ್ಳಬಹುದು ಮತ್ತು ವ್ಯಾಪಾರವನ್ನ ಮಾಡಬಹುದು. ಯಾರನ್ನು ಕೂಡ ಈ ದೇಶದೊಳಗ ತಮ್ಮ ಮನಸ್ಸಿಗೆ ಹಿಡಿಸಿರುವಂತಹ ಉದ್ಯೋಗ ಮಾಡಬಹುದು, ವ್ಯಾಪಾರನು ಕೂಡ ಮಾಡಬಹುದು. ಹಿಂದೊಂದು ಕಾಲ ಇತ್ತು, ಕುಂಬಾರ ಗಡಿಗೆ ಮಾಡೋನ್ ಮಗ ಗಡಿಗೆ ಮಾಡಿ ಬದುಕಬೇಕಾಗಿತ್ತು. ಬೇರೆ ಬೇರೆ ಕಂಬಾರಿಕೆ ಮಾಡ್ತಕ್ಕಂಥ ಕಾರ್ಪೆಂಟ್ರಿ ಮಕ್ಕಳು ಕಂಬಾರಿಕೆಯನ್ನ ಮಾಡಿ ಬದುಕಬೇಕಾಗಿರುವಂತ ರೂಲ್ಸ್ ಇದ್ವು. ಆದ್ರ ಈ ದೇಶದ ಸಂವಿಧಾನ ಏನ್ ಮಾಡ್ತು ಅಂತಂದ್ರ ಈ ದೇಶದಲ್ಲಿ ಯಾರನ್ನು ಕೂಡ ಯಾವ ಉದ್ಯೋಗನು ಮಾಡಬಹುದು, ಯಾವ ವ್ಯಾಪಾರನು ಕೂಡ ಮಾಡಬಹುದು ಅಂತಹ ಲಿಬರಿಟಿಯನ್ನು ಕೊಟ್ಟಿರುವಂತದ್ದು 19G ಆರ್ಟಿಕಲ್ ಹೇಳ್ತದೆ. ಒಟ್ಟಾರೆಯಾಗಿ 6 ಬಗೆಯ ಸ್ವಾತಂತ್ರ್ಯಗಳನ್ನ ಕೊಟ್ಟಿರುವಂತದ್ದು ಆರ್ಟಿಕಲ್ 19 ಅಂತ ತಿಳ್ಕೊಂಡು ಕರಿತೀವಿ. ಒಂದ್ಸಲ ನೋಡ್ರಿ, 19A ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಬಿ ಶಾಂತಿಯುತವಾಗಿ ಶಸ್ತ್ರಾಸ್ತ್ರ ರಹಿತವಾಗಿರುವಂತ ಸಭೆ ಸಮಾರಂಭಗಳನ್ನು ಸೇರ್ಬೇಕು, ಸಿ ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಳ್ಳುವುದು, ಇಲ್ಲಿ ಡಿ ಮುಕ್ತವಾಗಿ ಸಂಚರಿಸುವ ಸ್ವಾತಂತ್ರ್ಯ, ಇ ಏನ್ ಹೇಳ್ತದ ಅಂತಂದ್ರೆ ವಾಸಿಸು ಸ್ವಾತಂತ್ರ್ಯ, ಜಿ ಏನ್ ಹೇಳ್ತದ ಅಂತಂದ್ರ ಯಾವುದೇ ಉದ್ಯೋಗ ಮಾಡಬಹುದು ಮತ್ತು ವ್ಯಾಪಾರವನ್ನ ಮಾಡಬಹುದು. ಹಾಗಾದ್ರೆ ಇದು ಹ್ಯಾಂಗ ನೆನಪಿಡ್ಬೇಕ್ರಿ ಸರ? ಹ್ಯಾಂಗ ನೆನಪಿಡ್ಬೇಕು ಹೇಳ್ತೀನಿ. 19 ಆರ್ಟಿಕಲ್ ಬತ್ತು ಅಂತಂದ್ರ ನೀವೇನ್ ಮಾಡ್ರಿ, ವಾಕ್ ಅಂದ್ರೆ ಏನ್ರಿ? ಮಾತು. ಇನ್ನೊಂದು ಯಾವ್ದದ್ರಿ? ಸಂಘ. ಇದು ಸಭೆ ಅದ. ಇದು ಆದ ನಂತರ ಸಭೆ ಅದ. ಇದು ಸಭೆ ಅಂತ ಬರ್ಕೋರಿ, ಸಭೆ. ಇದು ಆದ ನಂತರ ಏನದ? ಸಂಘ ಅಂತದ. ಇದು ಆದ ನಂತರ ಏನದ? ಸಂಚಾರ ಅಂತದ. ಒಂದೊಂದು ಪದೇನೆ ಬರ್ಕೊಳ್ಳೋದು. ಆಮೇಲೆ ಏನದ? ವಾಸಿಸು. ಆಮೇಲೆ ಏನದ? ಉದ್ಯೋಗ. ಉದ್ಯೋಗ. ಫಸ್ಟಿಗೆ ಎಲ್ಲಾನು 2 ಪದಗಳಿಂದ ಕೂಡಿರುವಂಥದ್ದು. ಮಾತು, ಸಭೆ, ಸಂಘ, ಸಂಚಾರ, ವಾಸಿಸು, ಉದ್ಯೋಗ. ಇವಕ್ಕೆ ಏನ್ ಮಾಡ್ಬೇಕು ನೀವು? ಎ ಹಚ್ಚಬೇಕು, ಬಿ ಹಚ್ಚಬೇಕು, ಸಿ ಹಚ್ಚಬೇಕು, ಡಿ ಹಚ್ಚಬೇಕು, ಇ ಹಚ್ಚಬೇಕು ಮತ್ತು ಜಿ ಹಚ್ಚಬೇಕು. ಅಲ್ಲೇ ನೀವು ಏನ್ ಮಾಡ್ಬೋದು ಅಂತಂದ್ರೆ ನೆನ್ಪಿಟ್ಕೋಬಹುದು. ಮಾತು, ಸಭೆ, ಸಂಘ, ಸಂಚಾರ, ವಾಸಿಸು, ಉದ್ಯೋಗ. ಈಗ ಹೇಳ್ಬೋದು ಇದೆಯಾ? ಇದು ಸಭೆ. ಮಾತು ಆಗನ ಇಲ್ಲಿ ಹೇಳಿವಲ್ಲ, ಶಾಂತಿಯುತವಾಗಿ ಶಸ್ತ್ರಾಸ್ತ್ರ ರಹಿತ ಸಭೆಯನ್ನು ಸೇರ್ತಕ್ಕಂಥದ್ದು. ಆಮೇಲೆ ಸಂಘವನ್ನ ಕಟ್ಟಿಕೊಳ್ಳುವಂಥದ್ದು ಇದು. ಇನ್ನು ಈ ಕಡೆ ಏನವ ಅಂತಂದ್ರೆ 3 ಪದ ಅವ. ಒಂದು ಸಂಚಾರ, ವಾಸಿಸು, ಉದ್ಯೋಗ. ಇದು ಏನು ಅಂತಂದ್ರೆ 19ನೇ ಆರ್ಟಿಕಲ್ ಅಡಿ ಒಳಗ ಟೋಟಲ್ ಎಷ್ಟವ ಅಂತಂದ್ರ 6 ಬಗೆಯ ಸ್ವಾತಂತ್ರ್ಯವನ್ನ ಕೊಟ್ಟಿರುವಂತ. ನೆಕ್ಸ್ಟ್ ಇನ್ನು 19 ಆಗನೆ ಯಾವ್ದು ಬರ್ತದೆ? 20. ಏನ್ ಹೇಳ್ತದ್ರಿ? ಅಪರಾಧಿಯ ರಕ್ಷಣೆಯ ಕುರಿತು ತಿಳಿಸುತ್ತೆ. ನೋಡ್ರಿ, ನಮ್ಮ ಸಂವಿಧಾನ ಹೆಂಗದ ಅಂತಂದ್ರ ಕೇವಲ ಒಳ್ಳೆಯವರಿಗೆ ಮಾತ್ರ ಅವಕಾಶಗಳನ್ನು ಕೊಟ್ಟಿಲ್ಲ, ಈ ಅಪರಾಧಿಗಳಿಗೂ ಕೂಡ ರಕ್ಷಣೆ ಕೊಟ್ಟಿರ್ತಕ್ಕಂಥದ್ದು ಈ ದೇಶದ ಸಂವಿಧಾನ. ಕಾರಣ ಏನು ಅಂತಂದ್ರೆ ಹ್ಯುಮ್ಯಾನಿಟಿ ಬೇಸ್. ಒಂದು ಸಲ ತಪ್ಪು ಮಾಡಿ ಜೈಲಿಗೆ ಹೋಗಿರ್ತಕ್ಕಂಥ ವ್ಯಕ್ತಿ ಇನ್ನೊಂದ್ ಸಲ ಸಮಾಜದೊಳಗೆ ಬಂದು ಹೊಸ ಬದುಕನ್ನ ಕಟ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿ ಏನ್ ಮಾಡ್ತು ಅಂತಂದ್ರ ಆರ್ಟಿಕಲ್ 20 ಅಡಿ ಒಳಗ ಅಪರಾಧಿಗಳಿಗೆ ಒಂದು ರಕ್ಷಣೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ದೇಶದ ಸಂವಿಧಾನ ಅಂತ ತಿಳ್ಕೊಂಡು ನಾವು ಕರಿತೀವಿ. ಇದ್ರ ಒಳಗ ಏನ್ ಮಾಡ್ತೀವಿ ಅಂತಂದ್ರೆ 20/1
20/2 20/3 ಅಂತ ಓದ್ತೀವಿ. ಆರ್ಟಿಕಲ್ 21 ಏನ್ ಹೇಳ್ತದ, ಆರ್ಟಿಕಲ್ 20/2 ಏನ್ ಹೇಳ್ತದ, ಆರ್ಟಿಕಲ್ 20/3 ಏನ್ ಹೇಳ್ತದ ಅಂತ. ಒಟ್ಟಾರೆ ಎದಕ್ ಸಂಬಂಧಪಟ್ಟವ್ರು ಇವೆಲ್ಲ? ಅಪರಾಧಿಯ ರಕ್ಷಣೆ. ಅಪರಾಧಿ ಹೆಂಗ್ ಪ್ರೊಟೆಕ್ಷನ್ ಮಾಡ್ತದ ಕಾನ್ಸ್ಟಿಟ್ಯೂಷನ್ ಅನ್ನೋದ್ರ ಬಗ್ಗೆ ಇದು ಮಾತಾಡ್ತದೆ. ಫಸ್ಟ್ ಒನ್ ಏನು ಅಂತಂದ್ರ, ಒಬ್ಬ ಅಪರಾಧಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ರಿ ಅಮ್ಮ. ಒಬ್ಬ ಅಪರಾಧಿ ಮಾಡಿರುವ ಅಪರಾಧವನ್ನ ಯಾವಾಗ ಅಪರಾಧ ಮಾಡಿರ್ತಾನಲ್ರಿ ಆ ಕಾಲಕ್ಕೆ ಅನುಗುಣವಾಗಿ ಶಿಕ್ಷೆ ನೀಡುವಂತಹ ಅವಕಾಶವಿದೆ. ಅರ್ಥ ಆಗಿಲ್ಲ, ಇನ್ನೊಂದ್ಸಲ ಕೇಳಿ. ಒಬ್ಬ ಅಪರಾಧಿ ಯಾವ ಕಾಲದಲ್ಲಿ ಅಪರಾಧ ಮಾಡಿರ್ತಾನೋ ಆ ಕಾಲದಲ್ಲಿ ಜಾರಿ ಇರುವಂತ ಕಾನೂನಿಗೆ ಅನುಗುಣವಾಗಿ ಶಿಕ್ಷೆಯನ್ನು ಕೊಡಬೇಕು. ಉದಾಹರಣೆ, 2020-21 ಸಂದರ್ಭದಲ್ಲಿ ಎಲ್ಲರೂ ಮಾಸ್ಕ್ ಹಾಕ್ಬೇಕಂತ ಒಂದು ರೂಲ್ ಇತ್ತು. ಮಾಸ್ಕ್ ಹಾಕ್ಲಿಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ? 1,000 ರೂಪಾಯಿ ಅಥವಾ 500 ರೂಪಾಯಿ ಫೈನ್ ಹಾಕ್ತಿದ್ರು. ಅವಾಗ ಇದ್ದಿರ್ತಕ್ಕಂತಹ ಅಪರಾಧ 2020-21 ಆ ಅಪರಾಧಕ್ಕ ಅವಾಗ ಏನಿತ್ತು ಅಂತಂದ್ರೆ 500 ರೂಪಾಯಿ ಫೈನ್ ಇತ್ತು. ಬಿಟ್ ಕಿಶಂದ್ರಿ ಈಗ ನಾವು 10,000 ಹಾಕ್ತೇವೆ ಅಂತಂದ್ರೆ ಇಲ್ಲ. ಆ ಸಂದರ್ಭದಲ್ಲಿ ಕಾನೂನು ಯಾರ ಪರವಾಗಿರ್ತದ್ರಿ? ಅಪರಾಧಿ ಪರವಾಗಿರ್ತದ ಅಂತ. ಹಾಗಾಗಿ ಇದು ಏನ್ ಹೇಳ್ತದ ಅಂತಂದ್ರ, ಒಬ್ಬ ಅಪರಾಧಿ ಅಪರಾಧ ಮಾಡಿದ ಕಾಲಕ್ಕೆ ಜಾರಿ ಇರುವಂತಹ ಒಂದು ಕಾನೂನಿಗೆ ಅನುಸಾರ ಏನ್ ಮಾಡ್ಬೇಕು ಅಂತಂದ್ರೆ ಶಿಕ್ಷೆಯನ್ನ ಕೊಡಬೇಕು. ಆ ಕಾಲದಲ್ಲಿ ಏನು ಕಾನೂನು ಜಾರಿ ಇತ್ತಲ್ಲ ಅದು ಮುಂದೆ 10 ವರ್ಷ ಆಗ್ಲಿ 5 ವರ್ಷ ಆಗ್ಲಿ ಆ ಕಾನೂನಿಗೆ ಅನುಗುಣವಾಗಿನೇ ಅವನಿಗೆ ಪನಿಷ್ಮೆಂಟ್ ಅನ್ನು ಕೊಡಬೇಕು ಅಂತಕ್ಕಂಥ ರೂಲ್ಸ್ ಅನ್ನ ಇಲ್ಲಿ 20/1 ಅಂತಕ್ಕಂಥದ್ದು ಮಾಹಿತಿಯನ್ನ ಕೊಡ್ತದೆ. ಇದು ಇಷ್ಟೇ ಮಾಹಿತಿ. ಇನ್ನು 20/2 ಏನ್ ಹೇಳ್ತದ ಅಂತಂದ್ರ, ಒಂದು ಅಪರಾಧಕ್ಕೆ ಒಂದೇ ಬಾರಿ ಶಿಕ್ಷೆ ನೀಡಬೇಕು ಅಂತ ಹೇಳ್ತದೆ. ಒಂದು ಸಲ ಮಾಡಿರುವಂತಹ ಅಪರಾಧಕ್ಕ ನಾವು 2-3 ಸಲ ಪನಿಷ್ಮೆಂಟ್ ಕೊಡ್ತೀವಿ ಅಂತಂದ್ರೆ ಇಲ್ಲ. ಬಟ್ ಆ ಸಂದರ್ಭದಾಗ ಈ ಕಾನೂನು ಯಾರ ಪರವಾಗಿರ್ತದ ಅಂತಂದ್ರೆ ಅಪರಾಧಿ ಪರವಾಗಿರ್ತದ. ಹಾಗಾಗಿ ಒಂದು ಅಪರಾಧಕ್ಕೆ ಒಂದೇ ಬಾರಿ ಶಿಕ್ಷೆಯನ್ನ ನೀಡಬೇಕು ಅಂತಕ್ಕಂಥ ಕಾನೂನು ಯಾವುದ್ರ ಬಗ್ಗೆ ಹೇಳ್ತದ ಅಂತಂದ್ರೆ 20/2 ಮಾತಾಡ್ತದ. ಇನ್ನು ಜೊತೆಗೆ ಇಲ್ಲಿ ಒಬ್ಬ ಅಪರಾಧಿಗೆ ತನ್ನ ಅಪರಾಧಕ್ಕೆ ತಾನೇ ಸಾಕ್ಷಿ ಹೇಳಿಕೊಳ್ಳುವಂತೆ ಮೇಲಾಧಿಕಾರಿಗಳು ಫೋರ್ಸ್ ಮಾಡಂಗಿಲ್ಲ, ಒತ್ತಾಯ ಪಡಿಸುವಂತಿಲ್ಲ, ಬಲವಂತ ಮಾಡುವಂತಿಲ್ಲ. ಅಪರಾಧಿಗೆ ತನ್ನ ಅಪರಾಧಕ್ಕೆ ತಾನೇ ಸಾಕ್ಷಿ ಹೇಳಿಕೊಳ್ಳುವಂತೆ ಮೇಲಾಧಿಕಾರಿಗಳು ಆತನನ್ನ ಬಲವಂತ ಪಡಿಸುವಂತಿಲ್ಲ ಅಥವಾ ಒತ್ತಾಯ ಮಾಡುವಂತಿಲ್ಲ, ಫೋರ್ಸೇಬಲ್ ಮಾಡುವಂತಿಲ್ಲ ಅಂತ ಹೇಳುವಂತ ಆರ್ಟಿಕಲ್ ಯಾವುದು ಅಂತಂದ್ರ 20/3. ಒಟ್ಟಾರೆ ಈ 3 ಕಾನೂನುಗಳು ಯಾರಿಗೆ ರಕ್ಷಣೆ ಕೊಡ್ತಾವ ಅಂತಂದ್ರ ಅಪರಾಧಿಯ ಪರವಾಗಿದ್ದಿರುವಂತ ಕಾನೂನುಗಳು ಅಂತ ತಿಳ್ಕೊಂಡು ಕರಿತೀವಿ. ಇನ್ನೊಂದ್ಸಲ ನೋಡ್ರಿ, ಒಬ್ಬ ಅಪರಾಧಿ ಯಾವ ಕಾಲದಲ್ಲಿ ಅಪರಾಧ ಮಾಡಿರ್ತಾನೋ ಆ ಕಾಲದ ಕಾನೂನಿಗೆ ಅನುಗುಣವಾಗಿ ಅವನಿಗೆ ಏನ್ ಕೊಡ್ಬೇಕು ಅಂತಂದ್ರೆ ಶಿಕ್ಷೆಯನ್ನು ಕೊಡಬೇಕು. ಇನ್ನು 2 ಏನ್ ಹೇಳ್ತದ ಅಂತಂದ್ರ, ಒಂದು ಅಪರಾಧಕ್ಕೆ ಒಂದೇ ಬಾರಿ ಶಿಕ್ಷೆಯನ್ನ ಕೊಡಬೇಕು. ಇನ್ನು 3 ಏನ್ ಹೇಳ್ತದ ಅಂತಂದ್ರ, ಅಪರಾಧಿಗೆ ತನ್ನ ಅಪರಾಧಕ್ಕೆ ತಾನೇ ಸಾಕ್ಷಿ ಹೇಳಿಕೊಳ್ಳುವಂತೆ ಬಲವಂತ ಪಡಿಸುವಂತಿಲ್ಲ, ಫೋರ್ಸ್ ಮಾಡುವಂತಿಲ್ಲ ಅಂತ ತಿಳ್ಕೊಂಡು ಆರ್ಟಿಕಲ್ 20 ಹೇಳ್ತದೆ. ತಿಳಿದದ್ರಿ? ಇದು ಏನು ಅಂತಂದ್ರೆ 20. ಇನ್ನ 21 ಏನ್ ಹೇಳ್ತದ ಅಂತ, 21 ಏನ್ ಹೇಳ್ತದ್ರಿ? ಇದು ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಜೀವಿಸುವ ಸ್ವಾತಂತ್ರ್ಯ ಇದ್ರ ಬಗ್ಗೆ ಮಾತಾಡ ನೋಡ್ರಿ. ಇದು ಬಹಳ ದೊಡ್ಡದಾಗಿರುವಂತಹ ಹಕ್ಕು, ಈ ದೇಶದ ನಾಗರಿಕರಿಗೆ ಕೊಟ್ಟಿರುವಂತ ಬಹುದೊಡ್ಡ ರೈಟ್ಸ್ ಯಾವುದು ಅಂತಂದ್ರೆ ಇದು. ಯಾಕಂತಂದ್ರ 21 ಏನ್ ಹೇಳ್ತದ, ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಜೀವಿಸುವ ಸ್ವಾತಂತ್ರ್ಯ. ಈ ದೇಶದಲ್ಲಿ ಸ್ಲಮ್ ಏರಿಯಾದಾಗ ಬದುಕತಕ್ಕಂತ ಮಕ್ಕಳು ಹಿಡ್ಕೊಂಡು ದೊಡ್ಡ ದೊಡ್ಡ ಶ್ರೀಮಂತರು ಹಿಡ್ಕೊಂಡು ಅವರಿಗೆ ಎಲ್ರಿಗೂ ಕೂಡ ಬದುಕುವಂತ ರೈಟ್ಸ್ ಕೊಟ್ಟಿರ್ತಕ್ಕಂಥದ್ದು ಈ ದೇಶದ ಸಂವಿಧಾನ. ಯಾರ ಜೀವ ಯಾರು ಕೂಡ ತೆಗೆಯಂಗಿಲ್ಲ, ಇದು ಅಪರಾಧ ಅಂತ ಹೇಳಿರುವಂತ ಕಾನೂನು ಯಾವುದು ಅಂತಂದ್ರ ಆರ್ಟಿಕಲ್ 21. ಹಾಗಾಗಿ ಪ್ರತಿಯೊಬ್ಬ ಜನರಿಗೆ ಏನದ ಅಂತಂದ್ರೆ ಬದುಕುವಂತ ಸ್ವಾತಂತ್ರ್ಯವಿದೆ ಅಂತ ತಿಳ್ಕೊಂಡು ಎಚ್ಚರಿಕೆ ಕೊಟ್ಟಿರುವಂತದ್ದು. ಇನ್ನು ಜೊತೆಗೆ
ಹೆಂಗ್ ಬದುಕಬೇಕು ಅಂತಂದ್ರೆ ಪ್ರಾಣಿಗಳಂಗ ಬದುಕದಲ್ಲ, ಸಿವಿಲ್ ಲೈಫ್ ಅನ್ನ ಲೀಡ್ ಮಾಡಬೇಕು, ನಾಗರಿಕ ಬದುಕನ್ನ ಬದುಕಬೇಕು ಅಂತ ಹೇಳಿರುವಂತದ್ದು ಇದೇ ಆರ್ಟಿಕಲ್. ನಾಗರಿಕ ಬದುಕಿಗೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಆರ್ಟಿಕಲ್ 21. ಹಾಗಾಗಿ ಈ 21 ಆರ್ಟಿಕಲ್ ಏನ್ ಹೇಳ್ತದ ಅಂತಂದ್ರೆ ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಜೀವಿಸುವ ಸ್ವಾತಂತ್ರ್ಯ. ಇದನ್ನ ಇಟ್ಕೊಂಡು ಇತ್ತಿತ್ತಲಾಗಿ ಒಂದು ಇದು ನಡೀತು, ಚರ್ಚೆ ನಡೀತು, ಒಂದು ತೀರ್ಪನ್ನ ಕೊಡ್ತು ಸುಪ್ರೀಂ ಕೋರ್ಟ್ 2017. ಏನಂತ ಕೊಡ್ತು ಅಂತಂದ್ರ, ಈ ಆಧಾರ್ ಕಾರ್ಡ್ ಅದಲ್ರಿ, ಆ ಆಧಾರ್ ಕಾರ್ಡ್ ಕ್ರಿಯೇಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ 10 ಬೆರಳಿಂದ ಏನ್ ತೋತಾರ ಅಂತಂದ್ರೆ ಸಿಗ್ನೇಚರ್ ತೋತಾರ, ಆಮೇಲೆ ಕಣ್ಣಿಂದು ಫೋಟೋ ತಗೋತಾರ, ಅವೆಲ್ಲವೂ ಕೂಡ ತಗೋತಾರ. ಆ ಸಂದರ್ಭದಲ್ಲಿ ಕೆಲವೊಂದು ವಕೀಲರು ಮತ್ತು ಚಿಂತಕರು ಏನ್ ಮಾಡಿದ್ರು ಅಂತಂದ್ರೆ ಸುಪ್ರೀಂ ಕೋರ್ಟಿಗೆ ಹೋದ್ರು. ಇದು ಏನು ಅಂತಂದ್ರ ಈ ಆಧಾರ್ ಕಾರ್ಡ್ ನೆಪದಲ್ಲಿ ನಮ್ಮ ಖಾಸಗಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಅಂತ ತಿಳ್ಕೊಂಡು 2017 ಕೇಸನ್ನ ಹೋಯ್ತು. ಆ ಹೋದಂತ ಸಂದರ್ಭದಲ್ಲಿ ಈ ಪ್ರಕರಣವನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಏನ್ ತೀರ್ಪನ್ನ ಕೊಡ್ತದ ಅಂತಂದ್ರ, ಖಾಸಗಿತನದ ಹಕ್ಕು ಇದು ಮೂಲಭೂತ ಹಕ್ಕಿನಡಿಯಲ್ಲಿ ಬರುತ್ತದೆ. ಅದರ ಯಾವ ಆರ್ಟಿಕಲ್ ಅಂತಂದ್ರೆ 21 ಆರ್ಟಿಕಲ್. ಇದು ಎಕ್ಸಾಮಿಗೂ ಕೂಡ ಕೇಳಿದ್ದ. ಮನುಷ್ಯನ ಖಾಸಗಿತನದ ಹಕ್ಕು. ಈಗ ಉದಾಹರಣೆ ಕಿಶನ್ ಅರ ಅಂತಂದ್ರ ಅವ್ರದ್ದು ಫೋಟೋನ ತೆಗೆದ್ಬಿಟ್ಟು ಅವ್ರದ್ದು ಏನಾದ್ರು ವಿಡಿಯೋ ಮಾಡಿಬಿಟ್ಟು ನಾವು ವೈರಲ್ ಮಾಡ್ದ ಅಂತಂದ್ರೆ ಇದು ಹರಣ ಮಾಡ್ದಂಗ ಅಂತ. ವ್ಯಕ್ತಿಯ ಸ್ವಾತಂತ್ರ್ಯವನ್ನ ನಾವು ಏನ್ ಮಾಡ್ಕೊಂಡಂಗ ದುರುಪಯೋಗ ಮಾಡ್ಕೊಂಡಂಗ. ಹಾಗಾಗಿ ಇಲ್ಲಿ ಖಾಸಗಿತನದ ಹಕ್ಕು ಅಂತಕ್ಕಂಥದ್ದು ಮೂಲಭೂತ ಹಕ್ಕಿನ ಅಡಿಯಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯದ ಅಡಿಯಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಅದನ್ನ ನಾವು ಪರಿಗಣಿಸಬೇಕು ಅಂತ ತಿಳ್ಕೊಂಡು ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿರುವಂತದ್ದು. ಹಾಗಾಗಿ ನಿಮ್ಗೆ ಏನಾದ್ರೂ ಎಕ್ಸಾಮ್ ಕೇಳ್ತಾನ, ಮನುಷ್ಯನ ಖಾಸಗಿತನದ ಹಕ್ಕು ಯಾವ ಆರ್ಟಿಕಲ್ ಅಡಿಯಲ್ಲಿ ಬರುತ್ತದೆ ಅಂತ ಹೇಳಿ, ಅದು ಎದ್ರಾಗ ಬರ್ತದ ಅಂತಂದ್ರೆ ಆರ್ಟಿಕಲ್ 21 ಅಡಿಯಲ್ಲಿ ಬರ್ತಕ್ಕಂಥದ್ದು. ಇನ್ನ ಇದಕ್ಕೆ ರಿಲೇಟೆಡ್ ಆಗಿರುವಂತದ್ದು ಇನ್ನೊಂದೇನು ಅಂತಂದ್ರೆ 21A ಆರ್ಟಿಕಲ್. ಇದು 2017 ಆಗಿರ್ತಕ್ಕಂಥ ತೀರ್ಪು. ಯಾವುದು? ಖಾಸಗಿತನದ ಹಕ್ಕು, ಅದು ಮೂಲಭೂತ ಹಕ್ಕು. ಅದು ಯಾವ ಅಡಿಯಲ್ಲಿ ಬರ್ತದ ಅಂತಂದ್ರೆ 21ನೇ ಆರ್ಟಿಕಲ್ ಅಡಿಯಲ್ಲಿ ಬರುವಂತದ್ದು. ಇನ್ನ ಆರ್ಟಿಕಲ್ 21A ಅಂತಕ್ಕಂಥದ್ದು ಏನ್ ಹೇಳ್ತದ ಅಂತಂದ್ರ, ಇದು ಸೇರ್ಸುದು ಯಾವಾಗ ಅಂತಂದ್ರೆ 2002ಕ್ಕ 86ನೇ ಸಂವಿಧಾನದ ತಿದ್ದುಪಡಿ ಮೂಲಕ ಸೇರ್ಪಡೆ ಆಗ್ತದೆ. 86 ಅಮೆಂಡ್ಮೆಂಟ್ 2002ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನಿದ್ರು ಅಂತಂದ್ರೆ ಪ್ರಧಾನಮಂತ್ರಿ ಇದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಏನಿರ್ತಾರ ಅಂತಂದ್ರೆ ಪ್ರಧಾನಮಂತ್ರಿ ಇರ್ತಾರ. ಇದು ಏನ್ ಹೇಳ್ತದ ಅಂತಂದ್ರ 6 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಫಾರ್ ಆಲ್ ಅಂತ ತಿಳ್ಕೊಂಡು ಹೇಳಿರುವಂತದ್ದು. ಇದು ಮಕ್ಕಳ ರೈಟ್ಸ್, ನಾಟ್ ಎ ಪೇರೆಂಟ್ಸ್ ರೈಟ್ಸ್. ಏನ್ ಹೇಳ್ತದ್ರಿ ಇದು? 6 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತಕ್ಕಂಥದ್ದು ಇದು ಮಕ್ಕಳ ಹಕ್ಕು. ಇದು ಮಕ್ಕಳ ಹಕ್ಕು ಅಂತ ತಿಳ್ಕೊಂಡು ಹೇಳಿರುವಂತದ್ದು ಆರ್ಟಿಕಲ್ 21A. ಇದು ಯಾವಾಗ ಸೇರ್ಪಡೆ ಮಾಡಿದ್ರು ಅಂತಂದ್ರೆ 2002ಕ್ಕ ಎಷ್ಟನೇ ಅಮೆಂಡ್ಮೆಂಟ್ ಅಂತಂದ್ರೆ 86. ಅಟಲ್ ಬಿಹಾರಿ ವಾಜಪೇಯಿ ಅವರು ಏನಿದ್ರು ಅಂತಂದ್ರೆ ಪ್ರಧಾನಮಂತ್ರಿ ಇದ್ರು. ನಿಮಗೊಂದು ಇದಕ್ಕೆ ರಿಲೇಟೆಡ್ ಆಗಿರುವಂತ ಘಟನೆ ಹೇಳ್ತೀನಿ. ಭಾರತ ಸಂವಿಧಾನ ಜಾರಿ ಆದಂತ ಸಂದರ್ಭದಲ್ಲಿ ಒಂದು ಡಿಸ್ಕಷನ್ ನಡೀತು ಸಂವಿಧಾನದ ಕಮಿಟಿ ಸದಸ್ಯರಲ್ಲಿ. ಏನಂತಂದ್ರ, ಇದೀಗ ತಾನೇ ಭಾರತ ಸ್ವತಂತ್ರಗೊಂಡಾಗ ಭಾರತದ ಆರ್ಥಿಕ ವ್ಯವಸ್ಥೆ ಏನದ ಅಂತಂದ್ರ ಬಹಳ ಭದ್ರವಾಗಿರುವಂತ ಆರ್ಥಿಕ ವ್ಯವಸ್ಥೆ ಇಲ್ಲ, ಮತ್ತು ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಅಂತಕ್ಕಂಥದ್ದು ಜಾರಿ ಮಾಡೋದು ಸೂಕ್ತೋ ಇಲ್ಲೋ ಅಂತಕ್ಕಂಥ ಚರ್ಚೆಯನ್ನ ನಡೀತದೆ. ಆ ಸಂದರ್ಭದಲ್ಲಿ ಎಲ್ಲಾ ಸದಸ್ಯರು ಕೂಡ್ಕೊಂಡು ಒಂದು ನಿರ್ಧಾರಕ್ಕೆ ಬರ್ತಾರೆ. ಏನಂತ, ಈ ದೇಶದ ಸಂವಿಧಾನ ಜಾರಿಯಾದ 20 ವರ್ಷಗಳ ನಂತರ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಫಾರ್ ಆಲ್ ಆಕ್ಟ್ ಅಂತಕ್ಕಂಥದ್ದು ಜಾರಿ ಮಾಡೋಣ ಅಂತ. ಹಾಗಾದ್ರೆ ಜಾರಿಗೆ ತಂದಿರ್ತಕ್ಕಂಥದ್ದು ಯಾವಾಗ ಅಂತಂದ್ರ 2002. ಹಾಗಾದ್ರ ಆ ಸಂವಿಧಾನ ತಜ್ಞರು ಹೇಳಿರುವಂತ ಮಾತಿನಂತೆ ಸಂವಿಧಾನ ಜಾರಿ ಆಗೋದು ಯಾವಾಗ್ರಿ? 1950. ಹಾಗಾದ್ರೆ 20 ಕೂಡಿಸ್ರಿ ಯಾವಾಗ ಬರ್ಬೇಕಾಗಿತ್ತು? 1970 ಬರ್ಬೇಕಾಗಿತ್ತು. ಬಟ್ ಬರ್ಲಿಲ್ಲ. ಉದ್ದೇಶಪೂರ್ವಕವಾಗಿ ನಮ್ಮನ್ನ ಆಳ್ತಕ್ಕಂಥ ಸರ್ಕಾರಗಳು ಇವುಗಳನ್ನ ಏನ್ ಮಾಡಿದ್ರು ಅಂತಂದ್ರೆ ಒಂದ್ ವೇಳೆ ಅವಾಗೆ ಜಾರಿಗೆ ಬಂದಿತ್ತು ಅಂತಂದ್ರ ನಮ್ಮ ಆಯಿ ಮುತ್ತೇನೆ KS ಅಧಿಕಾರಿಗಳು ಇರ್ತಿದ್ರು, ನಮ್ಮ ಅಪ್ಪದೇನೆ ಏನಿರ್ತೀನೋ ಅಂತಂದ್ರೆ ಹೆಡ್ ಮಾಸ್ಟರ್ ಇರ್ತಿದ್ದ. ಬಟ್ ಏನಾಯ್ತು ಅಂತಂದ್ರೆ ಅದು ಇಲ್ಲಿ ತನಕ ಒಯ್ದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಅಧಿಕಾರಾವಧಿ ಸಂದರ್ಭದಲ್ಲಿ ಏನಾಗ್ತದ ಅಂತಂದ್ರೆ ಇದು ಇಂಪ್ಲಿಮೆಂಟೇಶನ್ ಆಗಿರುವಂತದ್ದು. ಎಷ್ಟು ನೆನ್ಪಿಡ್ರಿ ಸಾಕು. ಇನ್ನು ಇದ್ರಾಗ ಏನಾದ್ರೂ ಕನ್ಫ್ಯೂಸ್ ಇತ್ತು ಅಂತಂದ್ರೆ ಕೇಳ್ಬೋದು. ಆರ್ಟಿಕಲ್ 20 ಮತ್ತು 21 ಜೊತೆಗೆ 21A ಏನ್ ಹೇಳ್ತದೆ? 21A 6 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ
ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಇದು 2002ಕ್ಕೆ ಸೇರಿಸಿದ್ರು ಸರ್. ಇದಕ್ಕ ಮೊದಲು ಕಾನ್ಸ್ಟಿಟ್ಯೂಷನ್ದಾಗ ಫ್ರೀ ಕಂಪಲ್ಸರಿ ಎಜುಕೇಶನ್ ಬಗ್ಗೆ ಹೇಳ್ತಿದ್ದಿಲ್ಲೇನ್ರಿ? ಹೇಳ್ತಿತ್ತು. ಯಾವ ಆರ್ಟಿಕಲ್ ಹೇಳ್ತಿತ್ತು ಅಂತಂದ್ರೆ ಆರ್ಟಿಕಲ್ 45 ಮುಂದೆ ಬರ್ತದೆ, ಹೇಳ್ತೀನಿ. DPSP ದಾಗ ಬರ್ತದೆ. ಈ ಆರ್ಟಿಕಲ್ ಬೇಸ್ ಇಟ್ಕೊಂಡು ಇದು ಸೇರಿಸೋದು. ಈ ಆರ್ಟಿಕಲ್ ಏನ್ ಹೇಳ್ತದ? 0ದಿಂದ 14 ವರ್ಷದೊಳಗಿನ ಮಕ್ಕಳಿಗೆ 0 ಅಂತ ಬರ್ತದೆ. ಇದ್ರೊಳಗೆ ಕೆಲವೊಂದು ಮಾರ್ಪಾಡುಗಳನ್ನು ಮಾಡ್ಕೊಂಡು ಏನ್ ಮಾಡಿದ್ರು ಅವರು 6ರಿಂದ ಅಂತ ಸೇರಿದ್ರು. 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಫಾರ್ ಆಲ್ ಅಂತ ತಿಳ್ಕೊಂಡು ಕರೆದ್ರು. ಇಷ್ಟೇನು ಅಂತಂದ್ರ ಇದಕ್ಕೆ ರಿಲೇಟೆಡ್ ಆಗಿರುವಂತದ್ದು. ಇನ್ನು ಮುಂದುವರೆದು 21 ಆದ ಬಳಿಕ ಯಾವದ್ರಿ? 22ನೇ ಆರ್ಟಿಕಲ್. ಇದು ಅದ್ರ ಬಗ್ಗೆ ಮಾತಾಡ್ತದ ಅಂತಂದ್ರ ಇನ್ನೊಂದು ನೆನಪಿರ್ಲ್ರಿಮ್ಮ, ಆರ್ಟಿಕಲ್ ಹೇಳಿದ್ ನಾ ಹೋದ್ ಕ್ಲಾಸ್ 20 ಮತ್ತು 21 ಆರ್ಟಿಕಲ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಏನಾಗಲ್ಲ ಅಂತಂದ್ರೆ ಇವು ರದ್ದಾಗಲ್ಲ. ಎಲ್ಲಾ ಹಕ್ಕುಗಳು ರದ್ದಾಗ್ತಾವ, ಬಟ್ ಈ ಹಕ್ಕುಗಳು ರದ್ದಾಗಲ್ಲ. ಬಟ್ ಎಂತ ತುರ್ತು ಪರಿಸ್ಥಿತಿ ಇರ್ಬೋದು? ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಅಂತ ಅಂದ್ರ ಬಾಹ್ಯ ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ. ಇವುಗಳನ್ನ ಬಿಟ್ಟು ಉಳಿದ ಎಲ್ಲವೂ ಕೂಡ ಏನಾಗ್ತವ ಅಂತಂದ್ರೆ ತಾತ್ಕಾಲಿಕವಾಗಿ ಅವು ಅಮಾನತಿನಲ್ಲಿ ಇಡಲಾಗ್ತದೆ. ಅದು ಯಾರು ಇಡ್ತಾರ ಅಂತಂದ್ರೆ ರಾಷ್ಟ್ರಪತಿ. ಯಾರಿ? ರಾಷ್ಟ್ರಪತಿ. ಇನ್ನು 22 ಏನ್ ಹೇಳ್ತದ ಅಂತಂದ್ರ ಬಂಧನದಲ್ಲಿರುವ ವ್ಯಕ್ತಿಯ ರಕ್ಷಣೆ. ಈತ ಅಪರಾಧಿ ಆಗಿರಲ್ರಿ. 20ನೇ ಆರ್ಟಿಕಲ್ ಏನ್ ಹೇಳ್ಯದ ಅಂತಂದ್ರೆ ಅಪರಾಧಿ ರಕ್ಷಣೆ ಬಗ್ಗೆ ಹೇಳ್ಯದ, ನೆನ್ಪಿಟ್ಕೊಡ್ರಿ. ಬಟ್ ಇಲ್ಲಿ ಏನ್ ಹೇಳಗತ್ತದ ಅಂತಂದ್ರೆ ಬಂಧನದಲ್ಲಿರುವ ವ್ಯಕ್ತಿಯ ರಕ್ಷಣೆ. ಈತ ಆರೋಪಿಯನ, ಇನ್ನ ಸಾಬೀತಾಗಿಲ್ಲ. ಆದ್ರೆ ಜೈಲ್ದಾಗ ಇದ್ದಿರ್ತಕ್ಕಂಥ ವ್ಯಕ್ತಿಗೂ ಕೂಡ ಹೆಂಗ್ ನಡೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳಿರುವಂತ ಆರ್ಟಿಕಲ್ ಯಾವುದು ಅಂತಂದ್ರ 22. ಬಂಧನದಲ್ಲಿರುವಂತಹ ವ್ಯಕ್ತಿಯ ರಕ್ಷಣೆಯ ಬಗ್ಗೆ ಹೇಳುವಂತ ಆರ್ಟಿಕಲ್ ಯಾವುದು ಅಂತಂದ್ರೆ 22. ಇಲ್ಲಿ 2 ಬಂಧನ ಬರ್ತಾವ್ರಿ. ಇದು ದಂಡನಾತ್ಮಕ ಸೆರೆವಾಸ, ಇನ್ನೊಂದು ಮುನ್ನೆಚ್ಚರಿಕೆಯ ಸೆರೆವಾಸ ಅಂತ. ಇಲ್ಲಿ 2 ರೀತಿಯಾಗಿರುವಂತ ಸೆರೆವಾಸಗಳನ್ನ ನಾವು ನೋಡ್ಬೋದು. ದಂಡನಾತ್ಮಕ ಅಂತಂದ್ರ ಆ ವ್ಯಕ್ತಿ ಇನ್ನೂ ಸಿಕ್ಕಿರಲ್ಲ, ಆತನ ಎಲ್ಲಾ ತಪ್ಪು ತಡಿಗಳನ್ನ ಚರ್ಚೆ ಮಾಡಿ ಏನಾಗಿರ್ತದ ಅಂತಂದ್ರ ಜಜ್ಮೆಂಟ್ ಆಗಿರ್ತದ. ನಂತರ ಅವನಿಗೆ ಏನ್ ಮಾಡ್ತಾನ ಅಂತಂದ್ರ ಬಂಧಿಸ್ತಾನೆ. ಇದು ಮುನ್ನೆಚ್ಚರಿಕೆ ಸೆರೆವಾಸ ಅಂತಂದ್ರೆ ಆಲ್ರೆಡಿ ಅರೆಸ್ಟ್ ಮಾಡಿರ್ತಾರೆ. ಅರೆಸ್ಟ್ ಮಾಡಿಬಿಟ್ಟು ಏನ್ ಮಾಡ್ತಾರ ಅಂತಂದ್ರೆ ಜಜ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಅದಕ್ಕೆ ಏನಂತ ಕರಿತೀವಿ ಅಂತಂದ್ರ ಮುನ್ನೆಚ್ಚರಿಕೆ ಸೆರೆವಾಸ. ಇಲ್ಲಿ ಇನ್ನೊಂದು ಪ್ರಮುಖವಾಗಿರುವಂತದ್ದು ಏನು ಅಂತಂದ್ರ ಅನುಮಾನಾಸ್ಪದವಾಗಿ ಬಂಧಿಸಿರುವಂತ ವ್ಯಕ್ತಿಗೆ ಬಂಧಿಸಿದ 24 ಗಂಟೆಗಳ ಒಳಗಾಗಿ ಸಂಬಂಧಪಟ್ಟಿರ್ತಕ್ಕಂಥ ಕೋರ್ಟ್ ಮುಂದೆ ಏನ್ ಮಾಡ್ಬೇಕು ಅಂತಂದ್ರೆ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಹೇಳಿರುವಂತ ಆರ್ಟಿಕಲ್ ಯಾವುದು ಅಂತಂದ್ರೆ 22. ಈಗ ಏನಾದ್ರೂ ಅನುಮಾನದಿಂದ ಏನ್ ಮಾಡಿರ್ತಾರ ಅಂತಂದ್ರೆ ಅವ್ರಿಗೆ ಅರೆಸ್ಟ್ ಮಾಡಿರ್ತಾರ. ಅರೆಸ್ಟ್ ಮಾಡಿದಂತಹ 24 ಗಂಟೆಗಳ ಒಳಗಾಗಿ ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯಾಲಯದ ಮುಂದೆ ಆತನನ್ನ ಹಾಜರುಪಡಿಸಬೇಕು ಅಂತಕ್ಕಂಥ ರೂಲ್ಸ್ ಅದ. ಇನ್ನು ಜೊತೆಗೆ ಬಂಧಿಸಿದಂತ ವ್ಯಕ್ತಿಗೆ ಆತ ಯಾವ ವಕೀಲಿಗೆ ಬಯಸ್ತಾನಲ್ಲ ಆ ವಕೀಲನನ್ನ ಆಯ್ಕೆ ಮಾಡ್ಕೊಳಕ್ ಈ ಸರ್ಕಾರ ಏನ್ ಮಾಡ್ಬೇಕು, ನ್ಯಾಯಾಲಯ ಏನ್ ಮಾಡ್ಬೇಕು ಅಂತಂದ್ರೆ ಅವಕಾಶವನ್ನ ಕೊಡ್ಬೇಕು ಅಂತಕ್ಕಂಥ ರೂಲ್ ಎಲ್ಲದ ಅಂತಂದ್ರ ಇಲ್ಲೇ ಅದ. ಇನ್ನು ಜೊತೆಗೆ ಬಂಧಿಸಿದಂತ ವ್ಯಕ್ತಿಗೆ 3 ತಿಂಗಳಿಗಿಂತಲೂ ಹೆಚ್ಚು ಸಮಯದವರೆಗೆ ಬಂಧನದಲ್ಲಿ ಇರಿಸಿಕೊಳ್ಳುವಂತಿಲ್ಲ. ಅದಕ್ಕೆ ಯಾಕೆ ಬಂಧನ ಮಾಡಿರಿ ಅಂತಕ್ಕಂಥದ್ರೂ ಕೂಡ ಆನ್ಸರ್ ಮಾಡ್ಬೇಕು. ಯಾರ್ರಿ? ಪೊಲೀಸರು. ಈ ರೀತಿ ಏನದ ಅಂತಂದ್ರ ಬಂಧನದಲ್ಲಿರುವ ವ್ಯಕ್ತಿಯ ರಕ್ಷಣೆ ಕುರಿತು ಹೇಳ್ತಕ್ಕಂಥದ್ದು ಯಾವುದು ಅಂತಂದ್ರ ಆರ್ಟಿಕಲ್ 22 ಅಂತ ತಿಳ್ಕೊಂಡು ಕರಿತೀವಿ. 24 ಗಂಟೆಗಳ ಒಳಗಾಗಿ ಬಂಧಿಸಿದ ವ್ಯಕ್ತಿಯನ್ನ ಸಂಬಂಧಪಟ್ಟಿರ್ತಕ್ಕಂಥ ಕೋರ್ಟ್ ಮುಂದೆ ಹಾಜರುಪಡಿಸ್ಬೇಕು. ಇನ್ನು ಜೊತೆಗೆ ಆ ಬಂಧನದಲ್ಲಿರುವಂತ ವ್ಯಕ್ತಿ ಯಾವ ವಕೀಲನ್ನ ಆಯ್ಕೆ ಮಾಡ್ಕೊಳ್ತಾನಲ್ಲ ಆಯ್ಕೆ ಮಾಡ್ಕೊಳಕ್ನು ಕೂಡ ಅವಕಾಶವನ್ನ ಕೊಡಬೇಕು. ಇನ್ನು ಜೊತೆಗೆ ಬಂಧಿಸಿದಂತ ಎಷ್ಟು ತಿಂಗಳವರೆಗೆ ಬಂಧನದಲ್ಲಿ ಇಟ್ಕೊಳಕ್ ಅವಕಾಶ ಅದ ರೀ? ಬರೀ 3 ತಿಂಗಳು. ಆ 3 ತಿಂಗಳು ಒಳಗಾಗಿ ಏನ್ ಮಾಡ್ಬೇಕು ಅಂತಂದ್ರ ಆತನ ಬಂಧನದ ಬಗ್ಗೆ ಕಾರಣಗಳನ್ನ ತಿಳಿಸ್ಬೇಕು ಅಂತಕ್ಕಂಥದ್ದು ಹೇಳ್ತದ. ಜೊತೆಗೆ ಯಾರಾದ್ರೂ ನಿಮ್ ಮನೆಗೆ ಪೊಲೀಸರು ಬಂದ್ರು ಅಂತಂದ್ರೆ ಪೊಲೀಸರಿಗೆ ಅಂಜಬಾರ್ದ್ರೆ ಅದು ಸ್ಪೆಷಲಿ ಪೊಲಿಟಿಕಲ್ ಸೈನ್ಸ್ ಯಾರಿದ್ರು ಗೊತ್ತಿಲ್ಲ, ನಿಮ್ಗೆ ಎಲ್ರಿಗೂ ಕೂಡ ಏನ್ ಗೊತ್ತಿರ್ಬೇಕು ಅಂತಂದ್ರೆ ಕಾನೂನಿನ ಅರಿವು ಇರ್ಬೇಕು. ಯಾಕಂತಂದ್ರೆ ಹಳ್ಳಿಯಾಗ ಹೆಂಗದ ಜನ ಬಹಳ ರೆಸ್ಪೆಕ್ಟ್ ಮಾಡ್ತಾರೆ. ಒಬ್ಬ ಪೊಲೀಸ್ ಬಂದನು ಅಂತಂದ್ರು ಕೂಡ ಅವ್ರಿಗೆ PSI ತರ ಏನ್ ಮಾಡ್ತೀವಿ ಅಂತಂದ್ರೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ಬಟ್ ಅವ್ರು ಕೊಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಕೆಲವೊಬ್ರು ಕೊಡ್ತಾರ, ಕೆಲವೊಬ್ರು ಅಂದಿಸ್ತಾರ, ಕೆಲವೊಬ್ರು ದುರುಪಯೋಗವನ್ನ ಮಾಡ್ಕೊಳ್ತಾರೆ. ಬಟ್ ಅವ್ರು ಬಂದು ಇವ್ರಿಗೆ ಅರೆಸ್ಟ್ ಮಾಡೋಗ್ತೀವಿ, ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ಯಾಕೆ ಕರ್ಕೊಂಡು ಹೋಗ್ತೀರಿ, ರೀಸನ್ ಹೇಳ್ರಿ ಅನ್ಬೇಕು.
ಸುಮ್ನೆ ಯಾರಿಗೂ ಬಂಧಿಸ್ತಕ್ಕಂತಹ ಅಧಿಕಾರ ಈ ದೇಶದಲ್ಲಿ ಕಾನೂನು ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ಇಲ್ಲಿ ಏನದ ಅಂತಂದ್ರೆ 22ನೇ ಆರ್ಟಿಕಲ್ ಬಂಧನದಲ್ಲಿರುವಂತ ವ್ಯಕ್ತಿಯ ರಕ್ಷಣೆಯ ಕುರಿತು ಹೇಳ್ತದ ಅಂತ ತಿಳ್ಕೊಂಡು ನೋಡ್ತೀವಿ. ಇಷ್ಟೇನು ಅಂತಂದ್ರ ಈ ರೈಟ್ ಟು ಲಿಬರಿಟಿ ಬಗ್ಗೆ ಮಾತಾಡ್ತದೆ. 19, 20, 21, 21A ಮತ್ತು 22. ಇಷ್ಟೇನು ಅಂತಂದ್ರ 2 ಹಕ್ಕುಗಳ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಅಂತ ತಿಳ್ಕೊಂಡು ನಾವು ಇಲ್ಲಿ ಹೇಳ್ಬೋದು. 3 ತಿಂಗಳು ಅಷ್ಟೇ ಇಟ್ಕೋಬೇಕಮ್ಮ, ಹೆಚ್ಚಿಗೆ ಇಟ್ಕೊಳ್ಳಂಗಿಲ್ಲ. ಯಾಕಂತಂದ್ರ ಆತ ಆರೋಪಿಯನ್ನ ಬರೀ ಅಪರಾಧಿ ಇಲ್ಲ, ಜಜ್ಮೆಂಟ್ ಆಗಿಲ್ಲ, ಇನ್ನ ತನಿಖೆ ನಡೆದದ. ನೀವು ಅನುಮಾನದಿಂದ ಏನ್ ಮಾಡಿರಿ ಅಂತಂದ್ರೆ ಬಂದು ಪೊಲೀಸರವರಿಗೆ ಅರೆಸ್ಟ್ ಅನ್ನ ಮಾಡಿರಿ. ಹಾಗಾಗಿ ಬರೀ 3 ಮಂತ್ ಇಟ್ಕೊಳ್ತಕ್ಕಂಥ ಅಧಿಕಾರವನ್ನ ಕೊಟ್ಟಿರುವಂತದ್ದು. FIR ಆಗಿರಲ್ಲಮ್ಮ, FIR ಆಗಿರಲ್ಲ. ಯಾಕಂತಂದ್ರ ಆತನ ಮ್ಯಾಗ ಬರೀ ತನಿಖೆ ನಡೆದಿರ್ತಾರ, FIR ಆಗಿರಲ್ಲ. ಅದು FIR ಅಂದ್ರೆ ಏನು, FIR ಯಾವಾಗ ಹರಿತಾರ, ಹ್ಯಾಂಗ್ ಹರಿಬೇಕು, ಯಾರ ಪರ್ಮಿಷನ್ ತಗೊಂಡ್ ಹರಿಬೇಕು ಅನ್ನೋದ್ರ ಬಗ್ಗೆ ಒಂದ್ ಕ್ಲಾಸ್ ಮಾಡೋಣ. FIR ಅಂದ್ರೆ ಏನ್ರಿ? ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್, FIR ಅಂತ ತಿಳ್ಕೊಂಡು ಕರಿತೀವಿ. ನೆಕ್ಸ್ಟ್ 3ನೇದು ಯಾವ ಹಕ್ಕ್ರಿ? ಶೋಷಣೆ ವಿರುದ್ಧದ ಹಕ್ಕು. ಶೋಷಣೆ ವಿರುದ್ಧದ ಹಕ್ಕು ಎಲ್ಲಿಗೆ ಮುಗಿದ್ರಿ? ಅಲ್ಲಿ 23ರಿಂದ 24 ಶೋಷಣೆ ವಿರುದ್ಧದ ಹಕ್ಕು. ಇಲ್ಲಿ 2 ಆರ್ಟಿಕಲ್ ಅವರಿ, ಬಟ್ ಬಹಳ ಪ್ರಮುಖವಾಗಿರುವಂತ ಆರ್ಟಿಕಲ್ ಎರಡೇವ, ಬಟ್ ಅತಿ ಹೆಚ್ಚು ಪ್ರಶ್ನೆಗಳನ್ನ ರೈಸ್ ಆಗಿರುವಂತದ್ದು. ಇಲ್ಲಿ 23ನೇ ಆರ್ಟಿಕಲ್ ಏನ್ ಹೇಳ್ತದ ಅಂತಂದ್ರ ಮಾನವನ ಅಕ್ರಮ ಮಾರಾಟ. ಮಾನವ ಅಂತಂದ್ರೆ ಹೆಣ್ಮಕ್ಳು ಬಂದ್ರು, ಗಂಡು ಮಕ್ಕಳು ಬಂದ್ರು. ಮಾನವನ ಅಕ್ರಮ ಮಾರಾಟ, ಮಕ್ಕಳ ಮತ್ತು ಮಹಿಳೆಯರ ಅನೈತಿಕ ಕೆಲಸಗಳಿಗೆ ಬಳಸುವಂತಿಲ್ಲ. ಮಕ್ಕಳನ್ನ, ಮಹಿಳೆಯರನ್ನ ಅನೈತಿಕ ಕೆಲಸಗಳಿಗೆ ಬಳಸುವಂತಿಲ್ಲ. ಜೊತೆಗೆ ಜೀತ ಪದ್ಧತಿ ನಿರ್ಮೂಲನೆ. ನೆಕ್ಸ್ಟ್ ಸತಿ ಪದ್ಧತಿ ನಿರ್ಮೂಲನೆ. ಬಾಲ್ಯ ವಿವಾಹ ಪದ್ಧತಿ ನಿರ್ಮೂಲನೆ. ಬೇಗಾರ್ ಪದ್ಧತಿ ನಿರ್ಮೂಲನೆ. ಇದಕ್ಕೆ ಏನಂತ ಕರೀತಾರ ಅಂತಂದ್ರೆ ಬಲವಂತದ ದುಡಿಮೆ ಅಂತ ಕರೀತಾರೆ. ಬಲವಂತದ ದುಡಿಮೆ, ಫೋರ್ಸೇಬಲಿ ದುಡಿಸ್ಕೊಳ್ಳೋದು. ಇದು ಇವತ್ತಿಗೂ ಜೀವಂತದ ಬಲವಂತದ ದುಡಿಮೆ. ಯೂಟ್ಯೂಬ್ದಾಗ ಬರ್ತಿರ್ತಾವ. ಮಾಲಾಕಿದ್ದವ ಕೈ ಕಾಲು ಕಟ್ಟಿ ಹೊಡೆದಿರ್ತಾನ. ಬಿಜಾಪುರದಾಗ ಆಗ್ಯಾವ ಬಹಳಷ್ಟು ಘಟನೆಗಳು, ಬಾಗಲಕೋಟೆ ಕಡೆ ಆಗ್ಯಾವ, ಕೊಪ್ಪಳ ಕಡೆ ಆಗ್ಯಾವ. ಹೌದಾ? ಇವುಗಳನ್ನ ನೋಡ್ಬೋದು. ಬಟ್ ಆರ್ಟಿಕಲ್ ಒಂದೇ ಹೇಳ್ತದೆ ಇದು ಎಲ್ಲದ್ರ ಬಗ್ಗೆ. ಎದ್ರ ಬಗ್ಗೆ ರೀ? ಒಂದನೇದ್ದು ಮಾನವನ ಅಕ್ರಮ ಮಾರಾಟದ ನಿಷೇಧದ ಬಗ್ಗೆ ಮಾತಾಡ್ತದ. ಮಕ್ಕಳ ಮತ್ತು ಮಹಿಳೆಯರ ಅನೈತಿಕ ಕೆಲಸಗಳಿಗೆ ಬಳಸ್ಕೋಬಾರ್ದು ಅಂತ ತಿಳ್ಕೊಂಡು ಹೇಳ್ತದ. ಜೀತ ಪದ್ಧತಿಯ ನಿರ್ಮೂಲನೆ ಬಗ್ಗೆ ಮಾತಾಡ್ತದ. ಸತಿ ಪದ್ಧತಿಯ ನಿರ್ಮೂಲನೆ ಬಗ್ಗೆ ಮಾತಾಡ್ತದ. ಬಾಲ್ಯ ವಿವಾಹ ನಿಷೇಧದ ಬಗ್ಗೆ ಮಾತಾಡ್ತದ. ಬೇಗಾರ್ ಪದ್ಧತಿ ಅಂತಂದ್ರ ಬಲವಂತದ ದುಡಿಮೆ ಬಗ್ಗೆ ಮಾತಾಡ್ತದ. ಇದ್ರ ಜೊತೆಗೆ ಇನ್ನೊಂದು ಗುಲಾಮಗಿರಿ ಪದ್ಧತಿ ನಿರ್ಮೂಲನೆ. ಗುಲಾಮಗಿರಿ ಪದ್ಧತಿಯ ನಿರ್ಮೂಲನೆ. ಇದು ಎಲ್ಲದ್ರ ಬಗ್ಗೆ ಹೇಳ್ತಕ್ಕಂಥ ಆರ್ಟಿಕಲ್ ಯಾವುದು ಅಂತಂದ್ರ 23. ಸೊ ನಮ್ದು ನಿಮ್ದು ಒಂದು ಜನರಲ್ ಡಿಸ್ಕಷನ್. ಯಾಕಂದ್ರೆ ನಾವೆಲ್ಲರೂ ದುಡ್ಡವ್ರು ಇದ್ದೀವಿ. ಇದ್ರಾಗ ಒಂದಾದ್ರೂ ಇತ್ತದೇನು ಜನರಲ್ ಆಗಿ ಥಿಂಕ್ ಮಾಡೋದು. ಆರ್ಟಿಕಲ್ 23 ಏನು ಬಯಸ್ಯದ ಅಂತಂದ್ರೆ 75 ವರ್ಷಗಳ ಹಿಂದ ಇವೆಲ್ಲವೂ ದೇಶದೊಳಗೆ ಇರಬಾರ್ದು ಅಂತ ಬಯಸ್ಯದ. ಸತಿ ಪದ್ಧತಿ ಹೋಗ್ಯದಮ್ಮ. ಈಗ ಬಾಳ ರೇರ್ ಅಂತಂದ್ರೆ 0.01 ಇಲ್ಲ ಅಂತ ಅನಿಸ್ತದ, ಹೋಗ್ಯದ. ಬಟ್ ಅದ್ರ ರೂಪದಾಗ ಬ್ಯಾರೇದ್ ಬಂದದಮ್ಮ. ಅಲ್ಟರ್ನೇಟಿವ್ ತಂದಾರ. ಸುಮ್ನೆ ಇಲ್ಲ ಈ ದೇಶದ ಜನ. ಹೌದಾ? ಇಲ್ಲ ನೋಡಿ, ಮಾನವನ ಅಕ್ರಮ ಮಾರಾಟ ದಿನ ಪೇಪರ್ದಾಗ ಓದ್ತಿದ್ರು. ಬಿಚ್ಚ ಹೇಳಂಗ. ಯಾಕ ನಾ ಇದು ಪ್ರಶ್ನೆ ಆಗಿ ಇಡ್ತೀನಿ ಕೊನೆಗೆ ಅಂತಂದ್ರ ಬರೀ ನಾವು ಓದುಗರ ಆಗಬಾರದು. ಇದು ಎಕ್ಸಾಮ್ ಹೊಂಟದ ಅಂತ ಹೇಳಿ ನಾವು ಓದಿ ಕಿಸಿಂದ ಬಿಡೋದಲ್ಲ. ಈ ದೇಶದ ವಸ್ತುಸ್ಥಿತಿ ಎಲ್ಲಿಗೆ ಬಂದ್ ನಿಂತದ ಅಂತ.
ಮಕ್ಕಳ ಮತ್ತು ಮಹಿಳೆಯರ ಅನೈತಿಕ ಕೆಲಸಗಳಿಗೆ ಬಳಸುವಂತಿಲ್ಲ. ಇದು ಅಂತೂ. ಇನ್ನು ಜೀತ ಪದ್ಧತಿ ನಿರ್ಮೂಲನೆ. ಇವತ್ ನಮ್ ಅಣ್ತಂಬ್ರೆ ನಮ್ಮ ದೊಡ್ಡ ನಮ್ ಕಾಕ ಬಾಬಾದರಿ ಏನ್ ಮಾಡತ್ತಾರ ಅಂತಂದ್ರೆ ಜೀತಗಾರಿಕೆ ಇವತ್ತಿಗೂ ಜೀವಂತದ. ಯಾಕಂತಂದ್ರೆ ಕೆಲಸ ಇಲ್ಲ. ಇನ್ನು ಸತಿ ಪದ್ಧತಿ ಇದು ಹೋಗ್ಯದ ಅಂತ ಅನಿಸ್ತದೆ. ಇದು ನಾವೇ ಜೀವಂತ ಇಟ್ಟಿವಿ ಕಲ್ತವ್ರು. ಇದು ಯಾವಾಗ ಜೀವಂತ ಇಟ್ಟಿವ್ ಅತಿ ಹೆಚ್ಚ ಅಂತಂದ್ರೆ ಕೊರೋನಾ ಸಂದರ್ಭ. ಮಾಡಕ್ ಕೆಲಸ ಇದ್ದಿದ್ದಿಲ್ಲ, ಹೊರಗೆ ಹೋಗ್ಬಿಡ್ತಿದ್ದಿಲ್ಲ. ಮುಂಜಾನೆ ಪೊಲೀಸರು ಬರ್ತಾರ ಅನ್ನೋಷ್ಟ್ರಿಗಾಗಿ ಏನ್ ಮಾಡ್ತಿದ್ವು ಅಂತಂದ್ರೆ ಬಾಲ್ಯ ವಿವಾಹ ಮಾಡ್ತಿದ್ವು. ಜಗಲಿ ಮುಂದೆ ಕಲ್ತವ್ರು, PhD ಕಲ್ತವ್ರು, MA ಕಲ್ತವ್ರು, BEd ಕಲ್ತವ್ರೆ ಬಾಲ್ಯ ವಿವಾಹವನ್ನ ಪ್ರೊಟೆಕ್ಷನ್ ಅನ್ನ ಮಾಡಿವಿ. ಇದು ನಾವು ಬಹಳ ಮುಕ್ತ ಮನಸ್ಸಿನಿಂದ ಒಪ್ಕೋಬೇಕು. ಹಾಗಾಗಿ ಇಲ್ಲಿ ಬಾಲ್ಯ ವಿವಾಹ ಪದ್ಧತಿ ಜೀವಂತದ, ಇದು ಬಿ ಜೀವಂತದ. ಗುಲಾಮಗಿರಿ ಪದ್ಧತಿ ಇದು ಅಂತೂ ದೈಹಿಕವಾಗಿಲ್ಲ, ಮಾನಸಿಕವಾಗಿ ಅಲ್ಲ. ಬೇರೆ ದೇಶದೊಳಗ ಗುಲಾಮಗಿರಿ ಹೆಂಗದ ಅಂತಂದ್ರ ಬಂಧನದಲ್ಲಿ ಇಟ್ಟು ಕಾಲಿಗೆ ಕೈಗೆ ಬೇಡಿ ಹಾಕ್ತಾರ, ಅದು ಕಣ್ಣಿಗೆ ಕಾಣ್ತದ. ಬಟ್ ನಮಗ್ ಬೇಡಿ ಎಲ್ಲಿ ಹಾಕ್ಯಾರ ಅಂತಂದ್ರೆ ಇಲ್ಲ ಹಾಕ್ಯಾರ. ಹೆಂಗ್ರಿ ಸರ ಅಂತ ನೀವು ಕೇಳಬಹುದು. ದಯವಿಟ್ಟು ತಪ್ಪು ತಿಳ್ಕೊಬಿಡದ. ನಾ ಅತಿ ಹೆಚ್ಚು ಬಸವಣ್ಣನ ಬಗ್ಗೆನೇ ಹೇಳದ್ ನಿಮಗ ಅಂತಂದ್ರೆ ನನಗೆ ಯಾವ ಕಾಸ್ಟಿಗೆ ಸೀಮಿತ ಮಾಡ್ತೀರಿ ನೀವು ಅಂತಂದ್ರ ಇವ್ರು ಲಿಂಗಾಯತ್ರಿ ಇರ್ಬೋದು. ನಾ ಅತಿ ಹೆಚ್ಚು ಅಂಬೇಡ್ಕರ್ ಬಗ್ಗೆ ಮಾತಾಡದ ಅಂತಂದ್ರ ಇವ್ರು ಯಾಕೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡಕತ್ತಾರ, ಇವ್ರು SC ಇರ್ಬೋದು ಅಂತ. ನಾ ಅತಿ ಹೆಚ್ಚು ಕನಕದಾಸರ ಬಗ್ಗೆ ಮಾತಾಡದ ಅಂತಂದ್ರೆ ಇವ್ರು ಯಾಕೋ ಜರ ಆ ಸಮುದಾಯಕ್ಕೆ ಸಂಬಂಧಪಟ್ಟವ್ರು ಇರ್ಬೋದು. ನಾ ಅತಿ ಹೆಚ್ಚು ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿ ಬಗ್ಗೆ ಮಾತಾಡದ ಅಂತಂದ್ರೆ ಇವ್ರು ಮುಸಲ್ಮಾನ್ ಇರ್ಬೋದು. ಹಂಗದ ನೋಡಿ. ಇದು ರಿಯಲ್ ನಮಗ ಆಧಾರ್ ಕಾರ್ಡ್ ಅಂತ. ಈಗ ಆಧಾರ್ ಕಾರ್ಡ್ 2009ಕ್ಕೆ ಬಂದದೆ. ಬಟ್ ನಮಗ್ ಹುಟ್ಟಿನಿಂದಲೇ ಬರ್ತಕ್ಕಂಥ ಆಧಾರ್ ಕಾರ್ಡ್ ಯಾವುದು ಅಂತಂದ್ರೆ ಕ್ಯಾಸ್ಟ್. ಇರ್ಲಿ, ಆ ಮತ್ ಬೇರೆ. ಇದಕ್ಕೆ ರಿಲೇಟೆಡ್ ಆಗಿ ಏನೇನ್ ಕೇಳ್ತಾನ ಅಂತ ಹೇಳಿ ಇಲ್ಲಿ ನೋಡ್ರಿ. ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಯಾವಾಗ ಜಾರಿಗೆ ಬಂತು? 1976. ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ, ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಜಾರಿಗೆ ಬಂದಿರುವಂತದ್ದು ಯಾವಾಗ ಅಂತಂದ್ರ 1976. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂದು ಯಾವಾಗ್ರಿ? ಯಾವಾಗ ಜಾರಿಗೆ ಬರ್ತಾರೆ ಅಮ್ಮ? 1929-30 ಸ್ವತಂತ್ರ ಪೂರ್ವದಲ್ಲಿ ಶಾರದಾ ಕಾಯ್ದೆ ಅಂತ ಕರಿತಿದ್ರಿ. ಇದು ಏನಂತ ಕರಿತಿದ್ರಿ? ಶಾರದಾ ಕಾಯ್ದೆ. ಇದನ್ನ ಇಟ್ಕೊಂಡು ಏನ್ ಮಾಡಿದ್ರು ಅಂತಂದ್ರೆ ಮೊನ್ನೆ 2006ಕ್ಕೆ ಏನ್ ಮಾಡಿದ್ರು, ಇದಕ್ಕೆ ಹೊಸದಾಗಿರ್ತಕ್ಕಂಥ ಕಾಯ್ದೆಯನ್ನಾಗಿ ಮಾಡಿದ್ರು 2006ಕ್ಕೆ. ನೀವು ಹೇಳೋದು ಏನು ಅಂತಂದ್ರೆ ಬಾಲ ಕಾರ್ಮಿಕ ನಿಷೇಧ ಪದ್ಧತಿ 1986. ಅದು ಮುಂದೆ ಬರ್ತದೆ ಹೇಳೋಣ. ಇದು ಏನು ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟದ್ದು. ಇನ್ನು ಜೊತೆಗೆ ಇದಕ್ಕೆ ರಿಲೇಟೆಡ್ ಆಗಿರುವಂತದ್ದು ಏನು ಅಂತಂದ್ರ ಜೀತ ಪದ್ಧತಿ 76ಕ್ಕ. ಇನ್ನು ಸಮಾನ ಕೆಲಸಕ್ಕೆ ಸಮಾನ ವೇತನ, ಸಮಾನ ಕೆಲಸಕ್ಕೆ ಸಮಾನ ವೇತನ, ಸಮಾನ ವೇತನ. ಇದು ಮತ್ತೆ DPSP ದಾಗ ಬರ್ತದೆ, ಹೇಳ್ತೀನಿ ನಾನು. 1976ದಾಗೆ ಬರ್ತದೆ. ಒಂದ್ಸಲ ಎಕ್ಸಾಮಿಗೆ ಕೇಳಿದ್ರಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂಬುವ ಮಾಹಿತಿ ಯಾವ ಭಾಗದಲ್ಲಿ ಬರುತ್ತದೆ ಅಂತೇಳಿ. ಈ ಭಾಗದಾಗ ಹಾಕಂಗಿದ್ರಿ, 3ನೇ ಭಾಗದಾಗ ಇಲ್ಲ, ಅದು DPSP ದಾಗ ಬರ್ತದೆ. ಯಾಕಂತಂದ್ರೆ ಆರ್ಥಿಕ ಸಮಾನತೆ ಬಗ್ಗೆ ಹೇಳಿರುವಂತದ್ದು ಯಾವುದು ಅಂತಂದ್ರ DPSP. ಹಾಗಾಗಿ ಇಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಇಲ್ಲಿ ಬರ್ತದೆ. ಇನ್ನ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ? ವರದಕ್ಷಿಣೆ ನಿಷೇಧ ಕಾಯ್ದೆ ಎಷ್ಟ್ರಿ? 1961. 1961ಕ್ಕೆ ಏನಾಗ್ತದ ಅಂತಂದ್ರೆ ವರದಕ್ಷಿಣೆ ನಿಷೇಧ ಕಾಯ್ದೆ ಅಂತಕ್ಕಂಥದ್ದು ಜಾರಿಗೆ ಬಂದಿರುವಂತದ್ದು. ಇಷ್ಟು ಸಾಕು ಇದಕ್ಕೆ ಸಂಬಂಧಪಟ್ಟದ್ದು, ಶೋಷಣೆ ವಿರುದ್ಧದ ಹಕ್ಕು. ಇನ್ನು ಇದ್ರ ಒಳಗೆ ಉಳಿದಿರ್ತಕ್ಕಂಥದ್ದು ಒಂದು ಆರ್ಟಿಕಲ್ 24. ಇದು ಒಂದ್ರ ಬಗ್ಗೆನೆ ಮಾತಾಡ್ತದೆ. ಯಾವುದು ಅಂತಂದ್ರ ಬಾಲ ಕಾರ್ಮಿಕ ಪದ್ಧತಿ ನಿಷೇಧ. ಬಾಲ ಕಾರ್ಮಿಕ ಪದ್ಧತಿ ನಿಷೇಧ, ಚೈಲ್ಡ್ ಲೇಬರ್ ಬ್ಯಾನ್ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದು ಅಂತಂದ್ರೆ 24 ಆರ್ಟಿಕಲ್. ಹಾಗಾಗಿ ಬರೀ ಬಾಲ ಕಾರ್ಮಿಕ ನಿಷೇಧ, ಇಲ್ಲಿ ಎಲ್ಲಿನೂ ಕೂಡ ಬಾಲ ಕಾರ್ಮಿಕ ಪದ ಬಳಸಿಲ್ಲ ನಾವು. ಹಾಗಾಗಿ 24 ಏನ್ ಹೇಳ್ತದ ಅಂತಂದ್ರೆ ಬಾಲ ಕಾರ್ಮಿಕ ಪದ್ಧತಿ ನಿಷೇಧದ ಬಗ್ಗೆ. ಅಂದ್ರ ಇಲ್ಲಿ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಅಥವಾ 14 ವರ್ಷದೊಳಗಿನ ಮಕ್ಕಳಿಗೆ ಯಾವುದೇ ಕೈಗಾರಿಕೆ, ಕಾರ್ಖಾನೆ ಮತ್ತು ಬಹಳ ಅಪಾಯಕಾರಿಯಾಗಿರ್ತಕ್ಕಂಥ ಕೆಲಸಗಳಲ್ಲಿ ಬಳಸುವಂತಿಲ್ಲ ಅಂತ ತಿಳ್ಕೊಂಡು ಹೇಳಿರುವಂತದ್ದು ಆರ್ಟಿಕಲ್ 24. ಹಾಗಾದ್ರೆ ನಿತ್ತದೇನು? ಬಾಲ ಕಾರ್ಮಿಕ ಪದ್ಧತಿ ನಿತ್ತದೇನಿಲ್ರಿ? ಇಲ್ಲ. ಟೀ ಪಾಯಿಂಟ್ ತಗೊಳ್ರಿ, ಕ್ಯಾಂಟೀನ್ ತಗೊಳ್ರಿ, ಎಲ್ಲ ಅವರೇ ಯಾರ ದೊಡ್ಡ ದೊಡ್ಡ ಎಲ್ಲಾ ಅಧಿಕಾರಿಗಳು ಬಂದು ಅವ್ರ ಕೈಲಿ ಚಾ ಕುಡಿತಾರೆ. ಯಾರ ಕೈಲಿ? ಬಾಲ ಕಾರ್ಮಿಕರ ಕೈಲಿ. ಹಾಗಾಗಿ ಇಲ್ಲಿ ಕಾನೂನು ಏನ್ ಹೇಳುತ್ತದ ಅಂತಂದ್ರ 14 ವರ್ಷದೊಳಗಿನ ಮಕ್ಕಳಿಗೆ ನಾವು ಕೆಲಸಗಳಿಗೆ ಬಳಸಿಕೊಳ್ಳುವಂತಿಲ್ಲ ಅಂತ ತಿಳ್ಕೊಂಡು ಈ ಬಾಲ ಕಾರ್ಮಿಕ ನಿಷೇಧ ಪದ್ಧತಿ ಜಾರಿಗೆ ಬಂದಿರುವಂತದ್ದು 1986 ಅಂತ ತಿಳ್ಕೊಂಡು ಕರಿತೀವಿ. 1986. ಇನ್ನ ಇದಕ್ಕೆ ರಿಲೇಟೆಡ್ ಆಗಿ ಇನ್ನೊಂದು ನೆನ್ಪಿಟ್ಕೋಬೇಕು. ಏನಂತಂದ್ರ
ಬಾಲ ಕಾರ್ಮಿಕ ಪದ್ಧತಿಯ ಬಗ್ಗೆ ಅಧ್ಯಯನ ಮಾಡಲು ರಚಿಸಲ್ಪಟ್ಟ ಮೊದಲ ಆಯೋಗ ಯಾವುದು ಅಂತ ತಿಳ್ಕೊಂಡು ಕೇಳಿದ್ದು ಒಂದ್ಸಲ. ಬಾಲ ಕಾರ್ಮಿಕ ಪದ್ಧತಿ 1979 1979 ಗುರುಪಾದಪ್ಪ ಸ್ವಾಮಿ ಸಮಿತಿ ಅಂತ ಬರ್ತದೆ. ಗುರುಪಾದಪ್ಪ ಸ್ವಾಮಿ ಸಮಿತಿ, ಗುರುಪಾದಪ್ಪ ಸ್ವಾಮಿ ಸಮಿತಿ 1979 ಬಾಲ ಕಾರ್ಮಿಕರ ಬಗ್ಗೆ ಅಧ್ಯಯನ ಮಾಡಲು ರಚಿಸಲ್ಪಟ್ಟಂತ ಮೊದಲ ಸಮಿತಿ ಯಾವುದು ಅಂತಂದ್ರೆ ಗುರುಪಾದಪ್ಪ ಸ್ವಾಮಿ ಸಮಿತಿ. 1979 ಏನಾಗ್ತದ ಅಂತಂದ್ರ ಇದು ಫ್ರೇಮ್ ಆಗ್ತದ. ಇದು ಫ್ರೇಮ್. ಇದು ಎಲ್ಲಾ ಮಾಡಿದ್ರೆ ಅಪರಾಧ ಅಂತ ಗೊತ್ತದ ಇಲ್ರಿ ನಮಗ? ಗೊತ್ತದ ಇಲ್ರಿ ಅಮ್ಮ? ಗೊತ್ತದ. ಆದ್ರೂ ಅಂಜಿಕೆ ಅದ ಏನ್ರಿ? ನೀವು ಮುಕ್ತವಾಗಿ ಮಾತಾಡ್ರಮ್ಮ. ಅಂಜಿಕೆ ಇಲ್ಲ. ಯಾಕೆ ಅಂಜಿಕೆ ಇಲ್ಲ ಅಂತಂದ್ರ ಇದ್ರ ಬಗ್ಗೆ ಸರ್ಕಾರ ಜನರಿಗೆ ಮನವರಿಕೆ ಮಾಡಿಲ್ಲ, ಜಾಗೃತಿ ಮಾಡಿಲ್ಲ ಜನರಿಗೆ. ಹಾಗಾಗಿ ಇದ್ರ ಬಗ್ಗೆ ನಮಗೇನಿಲ್ಲ ಅಂತಂದ್ರ ಅರಿವಿಲ್ಲ ಮತ್ತು ಭಯ ಇಲ್ಲ. ಬಟ್ ಇದ್ರ ಬದಲಾಗಿ ಎದ್ರ ಬಗ್ಗೆ ಭಯ ಅದ ಅನ್ನೋದು ಹೇಳ್ತೀನಿ. ನಿಮ್ಮ ಹಳ್ಳಿಗೆ ಹೋಗ್ತೀರಿ, ಅವು ಇದ್ದಾಗ ಕೇಳ್ತಾಳ, ಮಮ್ಮಿ ಕಲ್ಲೊಂದು ನಿಂಬಿಕೆ ಬಿದ್ದದ ಹೆಂಗ್ ಮಾಡೋದು? ಒಂದು ನಿಂಬಿಕೆ ಬಿದ್ದಿರ್ತದ, ಈಗ ಒಂದ್ 2 ಮನಿ ಸಂಧಿ ಒಳಗೆ ಒಂದು ನಿಂಬಿಕೆ ಬಿದ್ದಿರ್ತದ, ಆ ಕಡೆ ಹೆಂಗ್ ಮಾಡೋದು ಅಂತ. ಎಮ್ ಎ ಕಲ್ತವ್ರು ನಾವು, ನಮ್ಮವ್ವ ಅನ್ಎಜುಕೇಟೆಡ್, ಏನ್ ಹೇಳಗತ್ತಾಳ ಅಂತಂದ್ರ ನಾವು ಏನ್ ಹೇಳಿವಿ, ನಿಂಬಿಕೆ ಬಿದ್ದದ ಮಮ್ಮಿ ಏನ್ ಮಾಡಿ, ಆ ಕಡೆ ಹೋಗ್ಬೇಡಿ ಅಂತಂದ್ರ 6 ತಿಂಗಳು ಆ ಕಡೆ ಹೋಗಲ್ಲ. ಯಾವ ಕಾನೂನು ಹೇಳಿಲ್ಲ ನಿಂಬಿಕೆ ಬಿತ್ತಂದ್ರೆ ಹೋಗ್ಬೇಡ್ರಿ ಅಂತ. ಬಟ್ ಇಲ್ಲಿ ಕಾನೂನು ಹೇಳಗುತ್ತದ 24ನೇ ಆರ್ಟಿಕಲ್ ಪ್ರಕಾರ ಬಾಲ ಕಾರ್ಮಿಕರನ್ನ ನೀವು ಬಳಸ್ಕೊಂಡ್ರಿ ಅಂತಂದ್ರೆ ಪನಿಷ್ಮೆಂಟ್ ಅದ. ಉದ್ದೇಶಪೂರ್ವಕವಾಗಿ ಬಳಸ್ಬೇಕು. ಅಂದ್ರೆ ಒಂದು ನಿಂಬಿಕೆ ಮ್ಯಾಗ ಇರ್ತಕ್ಕಂಥ ಭಯ ಭಕ್ತಿ ಈ ದೇಶದ ಕಾನೂನಿನ ಮ್ಯಾಗ ಯಾಕೆ ಬಂದಿಲ್ಲ ಅಂತ ನನ್ನ ಪ್ರಶ್ನೆ. ಆಸ್ ಎ ಸ್ಟೂಡೆಂಟ್ ಆಗಿ ಕೇಳ್ತಾ ಇದ್ದೀನಿ. ಆನ್ಲೈನ್ ಕ್ಲಾಸ್ ನೋಡೋರ್ನು ಇದ್ರ ಬಗ್ಗೆ ಚಿಂತೆ ಮಾಡ್ಬೇಕು. ಯಾಕಂತಂದ್ರ ಈ ಎಲ್ಲಾ ಕ್ಲಾಸ್ಗಳಲ್ಲಿ ಬರೀ ನಾವು ಎಕ್ಸಾಮ್ ರಿಲೇಟೆಡ್ ಹೇಳ್ತೀವಿ ಅಂತಂದ್ರೆ ಅದು ನಮ್ಮ ಸ್ವಾರ್ಥ ಆಗ್ತದೆ. ಅದ್ರ ಜೊತೆಗೆ ಈ ದೇಶದ ಸೊಸೈಟಿ, ಈ ದೇಶದ ಜವಾಬ್ದಾರಿನೂ ಏನದ ಅಂತಂದ್ರೆ ನಮ್ಮ ಮ್ಯಾಗ. ಹಾಗಾಗಿ ಇಲ್ಲಿ ಏನದ ಅಂತಂದ್ರ ಸಂವಿಧಾನದ ಮ್ಯಾಗ ಇರ್ತಕ್ಕಂಥ ಭಕ್ತಿ ಇದ್ರ ಮ್ಯಾಗ ಅತಿ ಹೆಚ್ಚು ಬಂತು. ಯಾಕೆ ಬಂತು ಅನ್ನೋದು ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ಇರ್ಲಿ. 23 ಮತ್ತು 24 ಎದ್ರ ಬಗ್ಗೆ ಮಾತಾಡ್ತದ್ರಿ? ಶೋಷಣೆ ವಿರುದ್ಧದ ಹಕ್ಕು ಅಂತ ತಿಳ್ಕೊಂಡು ನೋಡ್ತೀವಿ. ಇನ್ನು ಮುಂದೋರು ಗುರುಪಾದಪ್ಪ ಸ್ವಾಮಿ ಸಮಿತಿ. ಹೆಸರು ಹೇಳಿಲ್ರಿ. ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಜಾರಿಗೆ ಬಂದು 1976 ಅಷ್ಟೇ. ರೈಟ್. ಇಲ್ಲಿ ಎಷ್ಟನೇ ಹಕ್ಕ್ರಿ ಇದು? 4ನೇ ಹಕ್ಕು. ಯಾವ ಹಕ್ಕು ಬರ್ತದೆ? ರೈಟ್ ಟು ರಿಲಿಜನ್, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಇದು ಬಹಳ ಸೆನ್ಸಿಟಿವ್ ಮ್ಯಾಟರ್. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇದು ತಿಳ್ಕೋಬೇಕಾಗಿರುವಂಥದ್ದು ಬಹಳ ಮಹತ್ವದ್ದು. 25ರಿಂದ 28ನೇ ಆರ್ಟಿಕಲ್ ಬಗ್ಗೆ ಮಾತಾಡ್ತದ. ಯಾವುದು ಅಂತಂದ್ರೆ ರೈಟ್ ಟು ರಿಲಿಜನ್ ಅಂತೇಳಿ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಇಲ್ಲಿ ನೋಡ್ರಿ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತಂದ್ರೆ 25ರಿಂದ 28 ತನಕ ರಿಲಿಜನ್ ಬಗ್ಗೆನೆ ಮಾತಾಡೋದ ನಿಮ್ಮ ಮೈಂಡ್ ಸೆಟ್ ಇರ್ಬೇಕು. ಇದ್ರ ಬಗ್ಗೆ ರೀ, ರಿಲಿಜನ್ ಅಂದ್ರೆ ಧಾರ್ಮಿಕ ಅಥವಾ ಧರ್ಮದ ಬಗ್ಗೆನೆ ಮಾತಾಡ್ತದ ಅಂತೇಳಿ. ಹಾಗಾದ್ರೆ ಆರ್ಟಿಕಲ್ 25 ಏನ್ ಹೇಳ್ತದ? ಆರ್ಟಿಕಲ್ 25 ಏನ್ ಹೇಳ್ತದ ಅಂತಂದ್ರ, ದೇಶದ ಪ್ರಜೆ ತನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ಯಾವುದೇ ಧರ್ಮವನ್ನ ಸ್ವೀಕರಿಸಬಹುದು ಮತ್ತು ಪ್ರಚಾರ ಮಾಡಬಹುದು. ಇದು ತಿಳ್ಕೊಳ್ಳಿ. ಈ ದೇಶದ ಯಾವುದೇ ಪ್ರಜೆ ತನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ತನಗೆ ಸರಿ ಅನಿಸಿರ್ತಕ್ಕಂತಹ ಯಾವುದೇ ಧರ್ಮವನ್ನ ಸ್ವೀಕರಿಸಬಹುದು, ಅದನ್ನ ಪ್ರಚಾರ ಮಾಡಬಹುದು. ಅಂದ್ರ ತಾನು ಇದ್ದಿರ್ತಕ್ಕಂಥ ಧರ್ಮವನ್ನ ಬಿಟ್ಟು ಇನ್ನೊಂದು ಧರ್ಮಕ್ಕೆ ಹೋಗುವಂತ ಕಾನೂನಿನ ಚೌಕಟ್ಟಿನ ಅವರಿಗೆ ಕೊಟ್ಟಿರ್ತಕ್ಕಂಥ ರೈಟ್ಸ್ ಇವು. ಮತ್ತು ಅನ್ಯ ಧರ್ಮಕ್ಕ ಅವ್ರ ಧರ್ಮ ಬಿಟ್ಟು ಅನ್ಯ ಧರ್ಮಕ್ಕೂ ಕೂಡ ಹೋಗಬಹುದು ಅಂತಕ್ಕಂತಹ ಇಲ್ಲಿ ಹಕ್ಕನ್ನ ಕೊಟ್ಟಿರ್ತಕ್ಕಂಥ. ಅದ್ರ ಜೊತೆಗೆ ಏನ್ ಹೇಳೋದು ಇದು ಆರ್ಟಿಕಲ್ ಅಂತಂದ್ರ, ಬಲವಂತದ ಮತಾಂತರ ನಿಷೇಧಿಸಿದೆ. ಬಲವಂತದ ಮತಾಂತರ ನಿಷೇಧಿಸಿದೆ
ಅಂದ್ರೆ ಫೋರ್ಸೇಬಲಿ ಯಾರಿಗೂ ಕೂಡ ಅದು ಒಂದು ಧರ್ಮದಿಂದ ಇನ್ನೊಂದು ಧರ್ಮ ಒಯ್ಯಂಗಿಲ್ಲ, ಅದು ಅಪರಾಧ. ದಿಸ್ ಇಸ್ ಎ ಕ್ರೈಮ್ ಅಂತ ಹೇಳ್ತು ಯಾವುದು ಆರ್ಟಿಕಲ್ 25. ಆತನಿಗೆ ಹೋಗೋವನಿಗೆ ಏನಿರ್ಬೇಕು, ಮನಸ್ಸಿರ್ಬೇಕು. ಅಂದಾಗ ಮಾತ್ರ ಏನ್ ಮಾಡಬಹುದು, ಕಾನೂನುಬದ್ಧವಾಗಿ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಹೋಗ್ಬೋದು, ಆ ಧರ್ಮದ ಕುರಿತು ಪ್ರಚಾರವನ್ನ ಮಾಡಬಹುದು. ಬಿಟ್ಟು ಫೋರ್ಸೇಬಲಿ ಬಲವಂತವಾಗಿ ಏನಾದ್ರೂ ನಾವು ಪ್ರಯತ್ನ ಮಾಡಿದ್ವಿ ಅಂತಂದ್ರೆ ಅದು ಅಪರಾಧ ಆಗ್ತದ ಅಂತ ತಿಳ್ಕೊಂಡು ಆರ್ಟಿಕಲ್ 25 ಮಾತಾಡ್ತೀವಿ. ಇದಿಷ್ಟೇ ನೆನ್ಪಿಟ್ರಿ ಸಾಕು. ಇನ್ನ ಆರ್ಟಿಕಲ್ 26 ಏನ್ ಹೇಳ್ತದ, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. 26 ಏನ್ ಹೇಳ್ತದ ಅಂತಂದ್ರ, ಯಾವುದೇ ಧರ್ಮದವರು ಧರ್ಮದ ಹೆಸರಿನಲ್ಲಿ ಅಥವಾ ಧರ್ಮಕ್ಕಾಗಿ ಸಂಘ ಸಂಸ್ಥೆ ಅಥವಾ ಟ್ರಸ್ಟ್ ಅಂತ ಕರಿತೀವಿ, ಟ್ರಸ್ಟ್ಗಳನ್ನ ಸ್ಥಾಪಿಸಿಕೊಳ್ಳಬಹುದು. ಇದು ಸಂವಿಧಾನನೇ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಯಾವುದೇ ಧರ್ಮದವರು ತಮ್ಮ ಧರ್ಮದ ಉಳಿವಿಗಾಗಿ ಅಥವಾ ಬೆಳವಣಿಗೆಗಾಗಿ ಧರ್ಮದ ಹೆಸರಿನಲ್ಲಿ ಏನ್ ಮಾಡಬಹುದು ಅಂತಂದ್ರೆ ಸಂಘ ಸಂಸ್ಥೆ ಟ್ರಸ್ಟ್ಗಳನ್ನ ಓಪನ್ ಮಾಡಬಹುದು. ಇಟ್ ಈಸ್ ಎ ಲೀಗಲಿ. ಇದು ಏನದು ಅಂತಂದ್ರ 26ನೇ ಆರ್ಟಿಕಲ್. ಇದ್ರ ಜೊತೆಗೆ ಏನದ ಅಂತಂದ್ರ, ಈ ಟ್ರಸ್ಟ್ ಅಡಿಗಳಲ್ಲಿ ಚಿರ ಆಸ್ತಿ ಮತ್ತು ಚರ ಆಸ್ತಿಗಳನ್ನ ಹೊಂದಬಹುದು ಅಂತ ಹೇಳ್ತದೆ. ಸ್ಥಿರ ಆಸ್ತಿ ಮತ್ತು ಚರ ಆಸ್ತಿಗಳನ್ನು ಹೊಂದಬಹುದು. ಚಿರ ಆಸ್ತಿ ಅಂತಂದ್ರೆ ಲ್ಯಾಂಡ್ ಆಗಿರ್ಬೋದು, ಹೊಲ ಮನಿ ಆಗಿರ್ಬೋದು, ಇದೆಲ್ಲ ಚಿರ ಆಸ್ತಿ. ಚರ ಆಸ್ತಿ ಅಂತಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಒಯ್ಬೇಕದು. ದುಡ್ಡು ಆಗಿರ್ಬೋದು, ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು. ಈ ಎಲ್ಲಾ ಆಸ್ತಿಗಳನ್ನ ಆ ಸಂಘದ ಹೆಸರಿನಲ್ಲಿ ಹೊಂದಬಹುದು ಅಂತಕ್ಕಂಥ ಒಂದು ಹಕ್ಕಿನ ಬಗ್ಗೆ ಮಾತಾಡ್ತದ. ಯಾವುದು ಅಂತಂದ್ರೆ ಆರ್ಟಿಕಲ್ 26. ಈಗ ಒಂದ್ ಸ್ವಲ್ಪ ಈ ಕಡೆ ನೋಡಿ. ಇವತ್ತ ಎಲ್ಲಾ ರಾಜಕಾರಣಿಗಳದು, MLA ಮಂತ್ರಿಗಳದು ಆಸ್ತಿ ಎಲ್ಲದ ಅಂತಂದ್ರೆ ಇಲ್ಲೇ ಒಂದು ಮಂದಿರದಾಗ ಇರ್ಬೇಕು, ಒಂದು ಮಸೀದ್ದಾಗ ಇರ್ಬೇಕು, ಒಂದು ಏನಾದ್ರೂ ಚರ್ಚ್ದಾಗ ಇರ್ಬೇಕು, ಒಂದು ಬೇರೆ ಕೇಂದ್ರದಾಗ ಇರ್ಬೇಕು. ಯಾಕೆ ಇಟ್ರಲ್ಲಿ ಅಂತಂದ್ರ ಆರ್ಟಿಕಲ್ 26 RTI ಅಡಿಯಲ್ಲಿ ಬರುವುದಿಲ್ಲ. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ ಬರುವುದಿಲ್ಲ. ಏನಾದ್ರೂ ಒಂದು ಧರ್ಮದ ಹೆಸರಿನಲ್ಲಿ ಸಂಘ ಇತ್ತು, ಯಾವುದೋ ಒಂದು ಧರ್ಮದ ಒಂದು ಕೇಂದ್ರ ಇತ್ತು ಅಂತ ಅನ್ಕೊಟ್ರಿ, ಅವ್ರಿಗೆ ನೀವು RTI ಹಾಕಿ ನಿಮ್ ಬಲ್ಲಿ ಆಸ್ತಿ ಎಟ್ಟದ ಕೇಳೋ ಅಧಿಕಾರ ನಿಮ್ಗೆ ಇಲ್ಲ. ಯಾಕಂತಂದ್ರ ಇದು ನಾಟ್ ಎ ಪೀಪಲ್ ಅಥಾರಿಟಿ. ಇದು RTI ದೊಳಗ ಆರ್ಟಿಕಲ್ 2H ಸೆಕ್ಷನ್ ಅಂತ ಬರ್ತದೆ. RTI ಒಳಗ 2H ಸೆಕ್ಷನ್ ಅಂತ ಬರ್ತದ. ಅದ್ರೊಳಗ ಯಾವುದೇ ಧರ್ಮದ ಸಂಘ ಸಂಸ್ಥೆಗಳು ಕಟ್ಕೊಂಡಿರುವಂತ ಆಸ್ತಿಗಳನ್ನ ಇದ್ರಾಗ ಪೀಪಲ್ ಅಥಾರಿಟಿ ಅಂತ ಹೇಳಿ ಮೆನ್ಷನ್ ಮಾಡಿಲ್ಲ, ಸಾರ್ವಜನಿಕ ಅಥಾರಿಟಿ ಅಂತ ತಿಳ್ಕೊಂಡು ಮೆನ್ಷನ್ ಮಾಡಿಲ್ಲ. ಆ ಕಾರಣಕ್ಕಾಗಿ ಈ 26ನೇ ವಿಧಿಯೊಳಗ ಏನದ ಅಂತಂದ್ರೆ, ಯಾವುದೇ ಧರ್ಮದವರು ತಮ್ಮ ಧರ್ಮದ ಹೆಸರಿನಲ್ಲಿ ಸಂಘ ಸಂಸ್ಥೆಯನ್ನ ಕಟ್ಕೊಂಡು ಆ ಸಂಘ ಸಂಸ್ಥೆ ಅಡಿಯಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಚಿರ ಆಸ್ತಿ ಮತ್ತು ಚರ ಆಸ್ತಿಗಳನ್ನು ಹೊಂದಬಹುದು. ಹಾಗಾಗಿ ಇವತ್ತಿನ ದಿವಸ ಏನದ ಅಂತಂದ್ರ ಬಹುತೇಕ ರಾಜಕಾರಣಿಗಳು ತಮ್ಮ ಆಸ್ತಿಗಳನ್ನ, ಹೆಚ್ಚಿನ ಆಸ್ತಿಗಳನ್ನ ತಮಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕೇಂದ್ರದಲ್ಲಿ ಇಟ್ಟಿರುವಂತದ್ದು. ಇದು ಏನು ಅಂತಂದ್ರ ಇದಕ್ಕೆ ಸಂಬಂಧಪಟ್ಟದ್ದು ನಿಮಗೆ ನೆನಪಿರಲಿ. ಜೊತೆ ಇಲ್ಲಿ ಯಾವ ಸಂದರ್ಭದಲ್ಲಿ RTI ವ್ಯಾಪ್ತಿದಾಗ ಬರ್ತದದು ಅಂತಂದ್ರ ಅದನ್ನು ಕೂಡ ನೆನ್ಪಿಟ್ಕೊಡ್ರಿ. ಇಲ್ಲಿ ಮುಜರಾಯಿ ಇಲಾಖೆ ಅಂತದ. ಮುಜರಾಯಿ ಇಲಾಖೆ ಇದು ಕರ್ನಾಟಕದಲ್ಲಿರುವಂತಹ ಇಲಾಖೆ, ಸರ್ಕಾರಿ ಸ್ವಾಮ್ಯದೊಳಗಿರ್ತಕ್ಕಂಥ ಇಲಾಖೆ. ಈ ಮುಜರಾಯಿ ಇಲಾಖೆ ಅಂದ್ರೆ ಏನ್ರಿ ಸರ್ ಅಂತಂದ್ರ, ಹಿಂದೂ ದೇವಾಲಯಗಳು, ಬಹಳ ದೊಡ್ಡ ಶ್ರೀಮಂತ ದೇವಾಲಯಗಳು ಏನಾದ್ರೂ ಇದ್ದು ಅಂತಂದ್ರೆ ಈ ಮುಜರಾಯಿ ಇಲಾಖೆ ಏನ್ ಮಾಡ್ತದ ಅಂತಂದ್ರೆ ತನ್ನ ಅಂಡರ್ ಒಳಗೆ ತಗೊಂಡು ಅದ್ರದ್ದು ಎಲ್ಲಾ ವ್ಯವಹಾರಗಳನ್ನ ಯಾವ್ದು ಇದು ಜವಾಬ್ದಾರಿ ತಗೊಳ್ತದ ಅಂತಂದ್ರೆ ಮುಜರಾಯಿ ಇಲಾಖೆ. ನೀವು ಅಂತ ದೇವಸ್ಥಾನಗಳು, ಅಂತ ಏನಾದ್ರೂ ಕೇಂದ್ರಗಳಿದ್ದು ಅಂತಂದ್ರೆ ಏನ್ ಮಾಡ್ಬೋದು, RTI ಹಾಕ್ಬೋದು. ಯಾಕಂತಂದ್ರ ಅದು ಎದರ ಅಡಿ ಒಳಗೆ ಬರ್ತದ್ರಿ, ಸರ್ಕಾರಿ ಇಲಾಖೆ ಅಡಿ ಒಳಗೆ ಬರ್ತದ. ಅಂತ ಇಲಾಖೆಗೆ ನೀವು ಏನ್ ಮಾಡ್ಬೋದು, RTI ಅನ್ನ ಹಾಕ್ಬೋದು. ಅದು RTI ವ್ಯಾಪ್ತಿದಾಗ ಬರ್ತದೆ. ಇದು ಹಿಂದೂ ದೇವಾಲಯಗಳು ಮತ್ತು ಮಂದಿರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ. ಇನ್ನ ಮುಸಲ್ಮಾನ್ ಕೇಂದ್ರಗಳವಲ್ರಿ, ದರ್ಗಾ ಅವ, ಮಸ್ಜಿದ್ ಅವ ಮತ್ತು ಬೇರೆ ಕೇಂದ್ರಗಳವ, ಅವುಗಳು ವಕ್ಫ್ ಬೋರ್ಡ್ ಅಡಿ ಒಳಗೆ ಬರ್ತವೆ. ಅವುಗಳಿಗೆ ಸಪರೇಟ್ ಆಗಿರುವಂತ ಇಲಾಖೆ ಯಾವದ್ರಿ, ವಕ್ಫ್ ಬೋರ್ಡ್ ಅಂತ ತಿಳ್ಕೊಂಡು ಕರಿತೀವಿ. ಅದು ಏನ್ ಮಾಡ್ತದ ಅಂತಂದ್ರ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಎಲ್ಲಾ ವ್ಯವಹಾರಗಳನ್ನ ಇದು ನಡೆಸ್ಕೊಳ್ತದೆ. ಈ ವಕ್ಫ್ ಬೋರ್ಡ್ ಅಡಿ ಒಳಗೆ ಬರ್ತಕ್ಕಂಥ ದರ್ಗಾಗಳು, ಮಸೀದ್ಗಳಿಗೆ ಸಂಬಂಧಪಟ್ಟಂತೆ ನೀವು RTI ಅಲ್ಲಿ ಲೆಕ್ಕ ಕೇಳಬಹುದು.
ಬಟ್ ಬರ್ಲಾರ್ದಂತ ದರ್ಗಾ ಮಸೀದ್ಗಳಿಗೆ ಬಗ್ಗೆ ನೀವು ಲೆಕ್ಕ ಕೇಳಂಗಿಲ್ಲ. ಯಾಕಂತಂದ್ರೆ ಅದು RTI 2/H ಸೆಕ್ಷನ್ ಒಳಗೆ ಬರಲ್ಲ, ನಾಟ್ ಎ ಪೀಪಲ್ ಅಥಾರಿಟಿ. ಹಾಗಾಗಿ ಇಲ್ಲಿ 26ನೇ ವಿಧಿ ಒಳಗ RTI ಅಂತಕ್ಕಂಥದ್ದು ಈ ವಿಧಿ ನೇರವಾಗಿ ಏನ್ ಮಾಡಲ್ಲ ಅಂತಂದ್ರ ಅದಕ್ಕ ಸಂಬಂಧಪಡಲ್ಲ. ಬಟ್ ಸರ್ಕಾರಿ ಇಲಾಖೆ ಒಳಪಟ್ಟಿರ್ತಕ್ಕಂಥ ಕೇಂದ್ರಗಳಿಗೆ ಏನ್ ಮಾಡ್ತದ ಅಂತಂದ್ರೆ ಅಪ್ಲೈ ಆಗ್ತದೆ. ನಿಮ್ಗೆ ಇಷ್ಟು ರಿಲೇಟೆಡ್ ನೆನ್ಪಿಟ್ಕೋಬೇಕು. ಒಟ್ಟಾರೆ 26 ಏನ್ ಹೇಳ್ತದ್ರಿ, ಧರ್ಮದವರು ಸಂಘ ಸಂಸ್ಥೆ ಕಟ್ಕೊಂಡು ಆಸ್ತಿಗಳನ್ನು ಹೊಂದಬಹುದು. ಇನ್ನ ಇದ್ರ ಮುಂದುವರೆದು 27 ಏನ್ ಹೇಳ್ತದ, 27 ಏನ್ ಹೇಳ್ತದ ಅಂತಂದ್ರ, ಇಲ್ಲಿ ಯಾವುದೇ ಧಾರ್ಮಿಕ ಆಚರಣೆಗಳು ಅಂತ ಮಾಡಿ, ಆಚರಣೆಗಳು ಬಲವಂತವಾಗಿ ತೆರಿಗೆಯಿಂದ ಆಚರಿಸುವಂತಿಲ್ಲ. ಅಂದ್ರೆ ಏನು, ಯಾವುದೇ ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಆ ಆಚರಣೆಗಳನ್ನ ಮಾಡ್ಬೇಕು ಅಂತಂದ್ರೆ ಇನ್ನೊಬ್ಬರಿಂದ ಬಲವಂತವಾಗಿ ನಾವು ಟ್ಯಾಕ್ಸ್ ಅನ್ನ ಅಥವಾ ಒಂದು ದುಡ್ಡನ್ನ ಸಂಗ್ರಹಿಸಿ ಆ ಆಚರಣೆಗಳನ್ನ ಮಾಡಂಗಿಲ್ಲ. ನಿಮ್ ಇಚ್ಛೆಯಿಂದ ಕೊಟ್ರು ಅಂತಂದ್ರೆ ತಗೋಬೇಕು. ಆಮೇಲೆ ಸರ್ಕಾರ ಆಗಿರ್ಬೋದು, ಯಾವುದೇ ಸಂಘ ಸಂಸ್ಥೆಗಳಾಗಿರ್ಬೋದು. ಹಾಗಾಗಿ ಆರ್ಟಿಕಲ್ 27 ಏನ್ ಹೇಳ್ತದ, ಯಾವುದೇ ಧಾರ್ಮಿಕ ಆಚರಣೆಗಳು, ಯಾವುದೇ ರಿಲಿಜನ್ ಆಚರಣೆಗಳಿರಲಿ, ಅವು ಆಚರಣೆಗಳು ಬಲವಂತವಾಗಿ ಯಾರಿಂದಲೂ ಕೂಡ ಏನ್ ತಗೊಳಪ್ಲಿಲ್ಲ ಅಂತಂದ್ರ ತೆರಿಗೆಯನ್ನ ಸಂಗ್ರಹ ಮಾಡುವಂತಿಲ್ಲ. ಜೊತೆಗೆ ಇನ್ನೊಂದು ಏನ್ ಹೇಳ್ತದ ಅಂತಂದ್ರ, ತೆರಿಗೆಯ ಹಣವನ್ನ ಯಾವುದೇ ಧರ್ಮದ ಪ್ರಚಾರಕ್ಕಾಗಿ, ಇಲ್ಲಿ ಯಾವುದೇ ಧರ್ಮ ಮೆನ್ಷನ್ ಮಾಡಿಲ್ರ, ಪ್ರತಿಯೊಂದು ನಾವು ಬಳಸಲಿತ್ತೀವಿ ಯಾವುದೇ ಧರ್ಮ ಅಂತೇಳಿ. ಯಾವುದೇ ಧರ್ಮದ ಪ್ರಚಾರಕ್ಕಾಗಿ ಬಳಸುವಂತಿಲ್ಲ. ಅದು ಸರ್ಕಾರ ಆಗಿರ್ಬೋದು, ಯಾವುದೇ ಒಂದು ಸಂಘ ಸಂಸ್ಥೆ ಆಗಿರ್ಬೋದು. ತೆರಿಗೆಯ ಹಣವನ್ನು ಯಾವುದೇ ಧರ್ಮದ ಪ್ರಚಾರಕ್ಕಾಗಿ ಬಳಸುವಂತಿಲ್ಲ. ಉದಾಹರಣೆ, ಸರ್ಕಾರ ಬಜೆಟ್ ಮಂಡನೆ ಮಾಡ್ತದೆ. ಆ ಬಜೆಟ್ ಮಂಡನೆ ಮಾಡುವಂತ ಸಮಯದೊಳಗ ನಾವು ಒಂದೇ ಧರ್ಮಕ್ಕ ಸಂಬಂಧಪಟ್ಟಂತೆ ಪ್ರಚಾರಕ್ಕಾಗಿ ಹಣ ಹೆಚ್ಚಿಗೆ ಇಡ್ತೀವಿ ಅಂತಂದ್ರೆ ನೋ. ಯಾಕಂತಂದ್ರೆ ಎಲ್ಲರ ಟ್ಯಾಕ್ಸ್ ಏನಾಗಿರ್ತದ್ರಲ್ಲಿ ಕ್ರೋಢೀಕರಣ ಆಗಿರ್ತದ. ಆ ಕಾರಣಕ್ಕಾಗಿ ಇಲ್ಲಿ ತೆರಿಗೆ ಹಣವನ್ನ ಯಾವುದೇ ಧರ್ಮದ ಪ್ರಚಾರಕ್ಕಾಗಿ ನಾವು ಬಳಸುವಂತಿಲ್ಲ ಅಂತ ತಿಳ್ಕೊಂಡು ಇಲ್ಲಿ ರಿಟಿಕ್ಷನ್ಸ್ ಹಾಕಿರುವಂತದ್ದು. ಹಾಗಾಗಿ 27 ಏನ್ ಹೇಳ್ತದ ಅಂತಂದ್ರೆ, ಒಟ್ಟಾರೆ ಧಾರ್ಮಿಕ ಆಚರಣೆಗಳಿಗೆ ಬಲವಂತವಾಗಿ ತೆರಿಗೆಯನ್ನ ಸಂಗ್ರಹಿಸುವಂತಿಲ್ಲ ಮತ್ತು ತೆರಿಗೆಯ ಹಣವನ್ನು ಯಾವುದೇ ಧರ್ಮದ ಪ್ರಚಾರಕ್ಕಾಗಿನೂ ಕೂಡ ಬಳಸುವಂತಿಲ್ಲ ಅಂತ ತಿಳ್ಕೊಂಡು ಆರ್ಟಿಕಲ್ 27 ಹೇಳುತ್ತೆ. ಇನ್ನು ಕೊನೆಯದಾಗಿ ನೀವು ಫೋರ್ಸೇಬಲಿ ತೊಗೊಳಪ್ಲೇ ಇಲ್ರಿ. ನೀವು ಹೋಗಿ ಕೇಳೋದು ನಿಮ್ದು ಏನದ ಅಂತಂದ್ರೆ ಇಟ್ ಈಸ್ ಎ ಹ್ಯುಮ್ಯಾನಿಟಿ ಬೇಸ್. ಇಷ್ಟು ಕುಡ್ರಿ ಅಂತ ಕೇಳ್ಬೋದು. ಬಟ್ ಕುಡಿಲೇಬೇಕು ಅಂತ ತಿಳ್ಕೊಂಡು ನಿಮ್ಗೆ ಫೋರ್ಸ್ ಮಾಡಿದ್ರು ಅಂತಂದ್ರೆ ಇದ್ರ ಉಲ್ಲಂಘನೆ ಆಗ್ತದೆ. ಸೆಲೆಬ್ರೇಷನ್ ಅದು ಏನಂತಂದ್ರೆ ಕೇಳಲೇಬೇಕು, ಕುಡ್ಲೇಬೇಕು ಅಂತಕ್ಕಂಥದ್ದು ರೂಲ್ ಇಲ್ಲ. ಅದು ಏನದರಿ, ನಮ್ದು ಒಂದು ಸಂಪ್ರದಾಯ ಬಂದದ. ಅದು ಕೆಲವೊಬ್ರು ಸಂಗ್ರಹ ಮಾಡ್ಕೊಂಡು ಏನ್ ಮಾಡ್ತಾರ ಅಂತಂದ್ರೆ ಕಲೆಕ್ಟ್ ಮಾಡಿ ಆಚರಣೆ ಮಾಡ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಒಟ್ಟಾರೆ ಏನದ ಅಂತಂದ್ರೆ ಧರ್ಮದ ಆಚರಣೆ ಅಂತ ಪದ ಬಳಸ್ಯಾನ. ಅದು ರಿಲಿಜನ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಮಾತ್ರ ಇರ್ಬೇಕು. ನಾವು ಪೇ ಮಾಡಲ್ಲ, ಕೊಡಲ್ಲ. ಜಯಂತಿಯಲ್ಲಿ ಬರಲ್ರಿ, ಜಯಂತಿಗೆ ಬರಲ್ಲ. ಬಟ್ ಜಯಂತಿಗೆ ಪೇ ಮಾಡ್ತದ. ಮಹಾನ್ ಪುರುಷರ ಜಯಂತಿ ಏನಿರ್ತದಲ್ಲ ಅದಕ್ಕೆ ಪೇ ಮಾಡ್ತದ. ಹೆಂಗ ಅಂತಂದ್ರ, ಈಗ ನಮ್ಮಲ್ಲಿ ಕಾರ್ಪೊರೇಷನ್ ಅದ, ಜಿಲ್ಲಾಡಳಿತ ಅಂತ ಕರಿತೀವಿ ನಾವು. ಆ ಜಿಲ್ಲಾ ಆಡಳಿತನೇ ಸರ್ಕಾರಿ ನೇತೃತ್ವದಾಗ ನಡೀತಕ್ಕಂಥ ಜಯಂತಿಗಳಿಗೆ ಮಾತ್ರ. ಅದಕ್ಕೆ ಧರ್ಮಕ್ಕೆ ಸೀಮಿತ ಆಗಲ್ಲಮ್ಮ. ಈಗ ಉದಾಹರಣೆ ಬಸವಣ್ಣ, ನಾಟ್ ಎ ಒನ್ ರಿಲಿಜನ್. ಅಣ್ಣ ಬಸವಣ್ಣ ವಿಶ್ವ ಮಾನವ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಅವರಿಗೆ ಮುಸಲ್ಮಾನರನ್ನು ಪ್ರೀತಿಸ್ತಾರ, ನಾವು ಹಿಂದೂಗಳು ಪ್ರೀತಿಸ್ತೀವಿ. ಬೇರೆ ಬೇರೆ ಅನ್ನ ಧರ್ಮೀಯವ್ರನ್ನು ಕೂಡ ಅವ್ರಿಗೆ ಏನ್ ಮಾಡ್ತಾರ ಅಂತಂದ್ರೆ ರೆಸ್ಪೆಕ್ಟ್ ಮಾಡ್ತಾರೆ. ಜೊತೆಗೆ ಅಂಬೇಡ್ಕರ್ ಜಯಂತಿ, ಅವ್ರಿಗೆ ಎಲ್ಲಾನು ಕೂಡ ಎಲ್ಲಾ ಧರ್ಮದವ್ರು ಏನ್ ಮಾಡ್ತಾರೆ, ಎಲ್ಲಾ ಜಾತಿದವ್ರು ಏನ್ ಮಾಡ್ತಾರ ಅಂತಂದ್ರ ಗೌರವಿಸ್ತಾರ. ಹಾಗಾಗಿ ಆ ವ್ಯಕ್ತಿಗಳಿಗೆ ಧರ್ಮದ ಚೌಕಟ್ಟು ಒಳಗ್ ನಾವು ಏನ್ ಮಾಡಕ್ ಬರಲ್ಲ ಅಂತಂದ್ರೆ ನೋಡಕ್ ಬರಲ್ಲ ಅಂತ. ಬಟ್ ಇಲ್ಲಿ ಏನ್ ಹೇಳಗತ್ತಾರ ಅವರು ಅಂತಂದ್ರ, ಯಾವುದೇ ಧಾರ್ಮಿಕ ಆಚರಣೆಗಳು ಬಲವಂತದ ತೆರಿಗೆಯಿಂದ ಆಚರಣೆ ಮಾಡುವಂತೆ.
ಅದಕ್ಕೆ ರಿಲಿಜನ್ ಬೇಸಸ್ ಫೆಸ್ಟಿವಲ್ ಇರ್ಬೇಕು, ಅಥವಾ ಏನಾದ್ರೂ ಹಬ್ಬ ಹರಿದಿನಗಳು ಇರ್ಬೇಕು. ಅಂತವ್ ಏನದ ಅಂತಂದ್ರ ಈ ತೆರಿಗೆ ಹಣದಿಂದ ಏನ್ ಮಾಡಪ್ಲಿಲ್ಲ ಅಂತಂದ್ರ ಆಚರಿಸುವಂತ. ಇದು ಸುಮ್ಮ ಇದ್ರಾಗ ಓದುತ್ತೀವ್ರಿ ನಾವು ಅಷ್ಟೇ. ಯಾಕಂತಂದ್ರೆ ಎಕ್ಸಾಮ್ ಬರ್ತದ ಅಂತ ನಾ ಸ್ಟಾರ್ಟಿಂಗ್ ಕ್ಲಾಸ್ದಾಗ ಹೇಳಿದ್ ನಿಮ್ಗ. ಇಲ್ಲಿ ಹೇಳೋದೇ ಬೇರೆ ಅದ, ಇದ್ರ ಕ್ಲಾಸ್ ಹೊರಗಡೆ ಹೋದೇವಂತಂದ್ರೆ ಬೇರೆ ಅದ. ಹೌದಿಲ್ಲಮ್ಮ? ನೀವು ಕೇಳೋ ಪ್ರಶ್ನೆ ಕರೆಕ್ಟ್ ಅದ, ಯಾಕಂತಂದ್ರೆ ವಸ್ತು ಸ್ಥಿತಿ ಹಂಗದ ಅಂತ. ಹಾಗಾಗಿ ಇಲ್ಲಿ ಏನದಂತಂದ್ರೆ ಒಟ್ಟಾರೆ ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಪಟ್ಟದ್ದು. ಇನ್ನು ಕೊನೆಯದಾಗಿ 28 ಏನ್ ಹೇಳ್ತದೆ? 28 ಯಾವುದೇ ಅನುದಾನಿತ ಶಾಲೆಗಳಲ್ಲಿ, ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಪ್ಲಸ್ ಕಾಲೇಜು, ಯಾವುದೇ ಸರ್ಕಾರಿ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ, ಸರ್ಕಾರಿ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಅನುಮತಿ ಇಲ್ಲದೆ, ವಿದ್ಯಾರ್ಥಿಗಳ ಅನುಮತಿ ಇಲ್ಲದೆ ಯಾವುದೇ ಧಾರ್ಮಿಕ ಬೋಧನೆ ಮಾಡುವಂತೆ, ಯಾವುದೇ ಧಾರ್ಮಿಕ ಬೋಧನೆ ಮಾಡುವಂತಿಲ್ಲ. ಇದು ಕಡ್ಡಾಯವಾಗಿ ಅನುಸರಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಇಲ್ಲಿ 28ನೇ ಆರ್ಟಿಕಲ್ ಹೇಳ್ತದೆ. ಅಂದ್ರ ಶಾಲಾ ಕಾಲೇಜುಗಳಲ್ಲಿ ಯಾವುದೇ ಒಂದು ರಿಲಿಜನ್ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಇತ್ತು ಅಂತಂದ್ರ ಯಾರ್ ಪರ್ಮಿಷನ್ ಬೇಕ್ರಿ? ಕಲಿಯುವಂತ ವಿದ್ಯಾರ್ಥಿಗಳ ಪರ್ಮಿಷನ್ ಬೇಕು. ವಿದ್ಯಾರ್ಥಿಗಳ ಪರವಾನಿಗೆ ಇಲ್ಲದೆ ನಾವು ಯಾವುದೇ ಒಂದು ಧರ್ಮದ ಬಗ್ಗೆ ಬೋಧನೆ ಮಾಡ್ತೀವಿ ಅಂತಂದ್ರೆ ಅದು ಕಾನ್ಸ್ಟಿಟ್ಯೂಷನಲಿ ವೈಲೆನ್ಸ್ ಆಗ್ತದ ಅಂತ, ಸಂವಿಧಾನ ಬಾಹಿರ ಅದು. ಹಾಗಾಗಿ ಯಾವುದೇ ಸರ್ಕಾರಿ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ, ಅದು ಎಡೆಡ್ ಕಾಲೇಜ್ ಇರ್ಬೋದು ಅಥವಾ ಸರ್ಕಾರಿ ಕಾಲೇಜ್ ಇರ್ಬೋದು, ಅಲ್ಲಿ ವಿದ್ಯಾರ್ಥಿಗಳ ಅನುಮತಿ ಇಲ್ಲದೆ ಯಾವುದೇ ಧಾರ್ಮಿಕ ವಿಷಯಗಳನ್ನ ಬೋಧಿಸಬಾರದು ಅಂತ ತಿಳ್ಕೊಂಡು ಇಲ್ಲಿ ಕಡ್ಡಾಯವಾಗಿ ನಿಯಮವನ್ನ ಕೊಟ್ಟಿರುವಂಥದ್ದು. ಇಷ್ಟು 25, 26, 27, 28 ತನಕ ಎದ್ರ ಬಗ್ಗೆ ಮಾತಾಡ್ತು ಅಂತಂದ್ರೆ ಬರೀ ರಿಲಿಜನ್ ಬಗ್ಗೆ ಮಾತಾಡ್ತಾರೆ, ಬರೀ ರಿಲಿಜನ್. ನೆಕ್ಸ್ಟ್ ಇದು ಆದ ನಂತರ ಯಾವ್ದ್ರಿ? ಇದು ಮುಗಿಸೇ ಬಿಡಮ್ಮ. ಈಗ ಮುಗೀತು. ಈಗ ಬಹಳ ಇಂಟ್ರೆಸ್ಟಿಂಗ್ ಅದ. ಎಡೆಡೆ ಆರ್ಟಿಕಲ್ ಮುಗೀತು. 2 ಅಲ್ಲಿಕ್ಕೆ 3 ಮುಗೀತದ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಕಲ್ಚರಲಿ ಮತ್ತು ಎಜುಕೇಶನಲಿ ಎಷ್ಟಕ್ಕೆ ಎಂಡ್ ಆಗಿದ್ರಲ್ಲಿ? 28. 29 ತಂದು ಇಲ್ಲಿ ಬರೀರಿ, 30 ತಂದು ಇಲ್ಲಿ ಬರೀರಿ. ಅಂದ್ರೆ ಕಲ್ಚರ್ ಬಗ್ಗೆ ಮಾತಾಡ್ತಕ್ಕಂಥ ಆರ್ಟಿಕಲ್ ಯಾವ್ದ್ರಿ? 29. ಎಜುಕೇಶನ್ ಬಗ್ಗೆ ಮಾತಾಡ್ತಕ್ಕಂಥ ಆರ್ಟಿಕಲ್ ಯಾವ್ದ್ರಿ? 3. ಇವು 2 ಆರ್ಟಿಕಲ್. ಹಾಗಾದ್ರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಅಂತಕ್ಕಂಥದ್ದು ನೋಡಿದಾಗ ಇಲ್ಲಿ 29ನೇ ಆರ್ಟಿಕಲ್ ಏನ್ ಹೇಳ್ತದ ಅಂತಂದ್ರ, ಯಾವುದೇ ದೇಶದಲ್ಲಿರುವಂತ ಯಾವುದೇ ಜನಾಂಗ, ಯಾವುದೇ ಸಮುದಾಯ ತನ್ನ ಲಿಪಿ, ಭಾಷೆ ಮತ್ತು ಸಂಸ್ಕೃತಿಯನ್ನ ರಕ್ಷಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ. ನೋಡಿ ಎಷ್ಟು ಮುಂದಾಲೋಚನೆ ಇಟ್ಕೊಂಡು ಈ ದೇಶದ ಸಂವಿಧಾನ ನಮ್ಗೆಲ್ರಿಗೂ ಕೂಡ ಈ ಹಕ್ಕನ್ನು ಕೊಟ್ಟಿರುವಂಥದ್ದು. ದೇಶದಲ್ಲಿರುವಂತ ಯಾವುದೇ ಸಮುದಾಯ ಇರ್ಬೋದು, ಯಾವುದೇ ಜನಾಂಗ ಇರ್ಬೋದು, ಆ ಜನಾಂಗ ತನ್ನ ಸಮುದಾಯದ, ತನ್ನ ಲಿಪಿ, ಭಾಷೆ, ಸಂಸ್ಕೃತಿಯನ್ನ ರಕ್ಷಿಸಿಕೊಳ್ಳಲು ಅವಕಾಶವನ್ನ ನೀಡಲಾಗಿದೆ. ಈಗ ಉದಾಹರಣೆ ಬಹುತೇಕ ಭಾಷೆಗಳವರಿ. ಯಾಕಂತಂದ್ರೆ ನಿಮ್ಗ ಜಿಯೋಗ್ರಫಿದಾಗ ಬರ್ತದೆ, ಇಷ್ಟು ಕಿಲೋಮೀಟರ್ ಹೋದೇವಂತಂದ್ರೆ ಭಾಷೆ ಚೇಂಜ್ ಆಗ್ತವ, ಇಷ್ಟು ಕಿಲೋಮೀಟರ್ ಹೋದೇವಂತಂದ್ರೆ ಅವ್ರದ್ದು ಫುಡ್ ಸ್ಟೈಲ್ ಚೇಂಜ್ ಆಗ್ತದ, ಇಷ್ಟು ಕಿಲೋಮೀಟರ್ ಹೋದೇವಂತಂದ್ರೆ ಅವ್ರದ್ದು ಬಟ್ಟೆ ಸ್ಟೈಲ್ ಚೇಂಜ್ ಆಗ್ತದ ಅಂತೇಳಿ. ಹಂಗಾಗಿ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತ ರಾಷ್ಟ್ರ ಯಾವುದು ಅಂತಂದ್ರ ಭಾರತ. ಆ ಕಾರಣಕ್ಕಾಗಿ ಇಲ್ಲಿ 29 ಏನ್ ಹೇಳ್ತದ ಅಂತಂದ್ರ, ಯಾವುದೇ ಜನಾಂಗ, ಸಮುದಾಯ ತನ್ನ ಲಿಪಿ, ಭಾಷೆ, ಸಂಸ್ಕೃತಿಯನ್ನ ರಕ್ಷಿಸಿಕೊಳ್ಳಲು ಅವಕಾಶವಿದೆ. ಉದಾಹರಣೆ, ಒಂದು ಸಮುದಾಯ ಮಾತಾಡಿರ್ತಕ್ಕಂಥ ಲಿಪಿ ಇನ್ನೊಂದು ಸಮುದಾಯ ಬಳಸಲ್ಲ, ಒಂದು ಸಮುದಾಯ ಮಾತಾಡಿರ್ತಕ್ಕಂಥ ಭಾಷೆ ಇನ್ನೊಂದು ಸಮುದಾಯ ಮಾತಾಡಲ್ಲ.
ಆದ್ರೂ ಕೂಡ ಅವ್ರಿಗೆ ಏನ್ ಮಾಡ್ಯದ ಅಂತಂದ್ರೆ ಆ ಲಿಪಿ ಭಾಷೆ ಸಂಸ್ಕೃತಿಯನ್ನ ಉಳಿಸಿಕೊಳ್ಳಲು ಬೆಳೆಸಿಕೊಳ್ಳಲು ಅವಕಾಶವನ್ನ ನೀಡಲಾಗಿದೆ. ನೀವು ರಾಜಸ್ಥಾನಕ್ಕೆ ಹೋರಿ, ಅಲ್ಲಿ ಹೆಣ್ಮಕ್ಳದು ಡ್ರೆಸ್ ಕೋಡೇ ಬೇರೆ ಅದು. ಮಣಿಪುರ್ಕ್ ಹೋರಿ, ಅಲ್ಲಿ ಡ್ರೆಸ್ ಕೋಡೇ ಬೇರೆ ಅದು. ಹಂಗಂತೇಳಿ ಎಲ್ಲರೂ ಒಂದೇ ರೀತಿಯಾಗಿರುವಂತ ಡ್ರೆಸ್ ಕೋಡ್ ಇರಬೇಕು ಅಂತಕ್ಕಂಥ ರೂಲ್ನು ಇಲ್ಲ. ಹಾಗಾಗಿ ಲಿಪಿ ಭಾಷೆ ಸಂಸ್ಕೃತಿಯ ಆಧಾರವನ್ನ ಇಟ್ಕೊಂಡು ಏನ್ ಮಾಡ್ತು ಅಂತಂದ್ರೆ ಇಲ್ಲಿ ರೈಟ್ಸ್ ಅನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಇದು ಎಲ್ಲವೂ ಕೂಡ ಎದ್ರ ಬಗ್ಗೆ ಮಾತಾಡ್ತದ್ರಿ? ಕಲ್ಚರ್ ಬಗ್ಗೆ ಮಾತಾಡ. ಎದ್ರ ಬಗ್ಗೆ? ಕಲ್ಚರ್ ಬಗ್ಗೆ ಮಾತಾಡ್ತದ. ಇನ್ನು ಜೊತೆಗೆ ಆರ್ಟಿಕಲ್ 30 ಏನ್ ಹೇಳ್ತದ? ಆರ್ಟಿಕಲ್ 30 ಇದು ಏನ್ ಹೇಳ್ತದ ಅಂತಂದ್ರ ಯಾವುದೇ ಭಾಷಾ ಅಲ್ಪಸಂಖ್ಯಾತರು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ತಮ್ಮ ಸಮುದಾಯದ ಏಳಿಗೆಗಾಗಿ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸಬಹುದು. ನೀವು ಎಜುಕೇಶನ್ ಸೊಸೈಟಿಯನ್ನು ಓಪನ್ ಮಾಡಬಹುದು. ಸ್ಕೂಲ, ಕಾಲೇಜು, ಏನು ಕೂಡ ಯೂನಿವರ್ಸಿಟಿಗಳು ಓಪನ್ ಮಾಡಬಹುದು. ಅದು ಎದ್ರ ಬಗ್ಗೆ ಮಾತಾಡ್ತದ ಅಂತಂದ್ರೆ ಆರ್ಟಿಕಲ್ 3. ಅಂದ್ರ ಯಾವುದೇ ಭಾಷಾ ಅಲ್ಪಸಂಖ್ಯಾತರಾಗಿರ್ಬೋದು, ಧಾರ್ಮಿಕ ಅಲ್ಪಸಂಖ್ಯಾತರಾಗಿರ್ಬೋದು, ಅವ್ರೆಲ್ರೂ ಕೂಡ ಏನ್ ಮಾಡ್ಬೋದು ಅಂತಂದ್ರೆ ತಮ್ಮ ಸಮುದಾಯದ ಏಳಿಗೆಗಾಗಿ ಶಿಕ್ಷಣ ಸಂಸ್ಥೆಗಳನ್ನ ತೆರೆಯುವಂತ ಅವಕಾಶವನ್ನ ನೀಡಲಾಗಿದೆ. ಇವತ್ತು ನಾವೊಂದು ಎಜುಕೇಶನ್ ಸೊಸೈಟಿ ಓಪನ್ ಮಾಡೀನಿ ಅಂತಂದ್ರೆ ಯಾವ ವಿಧಿ ಅಡಿಯಲ್ಲಿ ಅಂತಂದ್ರೆ 30. ಹಂಗಾಗಿ ಇಲ್ಲಿ 30 ಏನ್ ಹೇಳ್ತದ ಅಂತಂದ್ರೆ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಮಾತಾಡ್ತದೆ. 29 ಏನ್ ಹೇಳ್ತದ ಅಂತಂದ್ರ ಸಂಸ್ಕೃತಿ ಬಗ್ಗೆ ಮಾತಾಡ್ತದ, ಕಲ್ಚರ್ ಬಗ್ಗೆ ಮಾತಾಡ್ತದೆ. ಹಾಗಾಗಿ ಇದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ. ಏನ್ ಕೊನೆಯದಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಜಗತ್ತಿನ ಬಹುತೇಕ ರಾಷ್ಟ್ರಗಳಲ್ಲಿ ಮಾತ್ರ ಈ ಹಕ್ಕ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಯಾಕಂತಂದ್ರ ಮೇಲಿನ ಎಲ್ಲಾ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬಂದಾಗ ಈ ಮೂಲಭೂತ ಹಕ್ಕುಗಳಿಂದ ನಾವು ಸೋಷಿಯಲ್ ಜಸ್ಟಿಸ್ ಅನ್ನ ಕೇಳಬಹುದು ಅಥವಾ ನ್ಯಾಯವನ್ನ ಕಂಡುಕೋಬಹುದು ಅನ್ನೋ ಕಾರಣಕ್ಕಾಗಿ ಈ ಸಂವಿಧಾನಾತ್ಮಕ ಪರಿಹಾರದ ಹಕ್ಕನ್ನ ಕೊಟ್ಟಿರ್ತಕ್ಕಂಥದ್ದು ಆರ್ಟಿಕಲ್ 32. ಇದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಏನಂತ ಕರೆದ್ರು ಅಂತಂದ್ರ, ಕರೀತಾರ ಅಂತಂದ್ರ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ತಿಳ್ಕೊಂಡು ಕರೀತಾರ. ನೋಡ್ರಿ, ಯಾವ ಆರ್ಟಿಕಲ್ ಕರೀಲಿಲ್ಲ ಅವ್ರು, ಬಟ್ ಯಾವ ಆರ್ಟಿಕಲ್ ಕರೆದ್ರು ಅಂತಂದ್ರ ಆರ್ಟಿಕಲ್ 32 ಕರೀತಾರ. ಡಾಕ್ಟರ್ BR ಅಂಬೇಡ್ಕರ್ ಅವರು ಆತ್ಮ ಮತ್ತು ಹೃದಯ ಅಂತ ತಿಳ್ಕೊಂಡು ಈ 32ನೇ ಆರ್ಟಿಕಲ್ ನಾವು ಕರಿಬಹುದು ಅಂತ ತಿಳ್ಕೊಂಡು ಹೇಳಿರುವಂತ ವ್ಯಕ್ತಿ. ಹಾಗಾಗಿ ಅಂತ ಒಂದು ಮಹತ್ವದಾಗಿರುವಂತ ಹಕ್ಕನ್ನ ಈ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತ ತಿಳ್ಕೊಂಡು ನಾವು ಇಲ್ಲಿ ಕರಿತೀವಿ. ರೈಟ್, ಇದು ಏನ್ ಹೇಳ್ತದ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ. ಸಂವಿಧಾನದ ಆತ್ಮ ಮತ್ತು ಹೃದಯ. ಮುಗಿತ್ರಿ? ಇಲ್ಲಿ ಆರ್ಟಿಕಲ್ 32 ಅಡಿಯಲ್ಲಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅದೇ ಹೇಳುತ್ತದ್ರಿ, ಹೊರಡೆ ಹೇಳುತ್ತದೆ ಏನಂತ, ಸಂವಿಧಾನದ ಮುಖಾಂತರ ಪರಿಹಾರವನ್ನ ಕಂಡುಕೋಬಹುದು. ಹಾಗಾದ್ರ ಇಲ್ಲಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿನೊಳಗ ಎಷ್ಟು ರಿಟ್ಗಳವ ಅಂತಂದ್ರ ಎಷ್ಟವರಿ? 5 ರಿಟ್ಗಳನ್ನ ಪರಿಚಯ ಮಾಡಿರುವಂತದ್ದು. ಹಾಗಾದ್ರೆ ರಿಟ್ಗಳನ್ನ ಎಲ್ಲಿದಿಂದ ತಗೊಂಡಿವ್ರಿ? ಬ್ರಿಟನ್ ದೇಶದಿಂದ ತಗೊಂಡಿವಿ ನಾವು. ಎಲ್ಲಿದಿಂದ ತಗೊಂಡಿವ್ರಿ? ಬ್ರಿಟನ್ ದೇಶ. ರಿಟ್ಗಳ ಬಗ್ಗೆ ಹೇಳುವ ಆರ್ಟಿಕಲ್ ಯಾವ್ದ್ರಿ? 32. ಇಲ್ಲಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿನ ಅಡಿ ಒಳಗ 32ನೇ ಆರ್ಟಿಕಲ್ ಪ್ರಕಾರ ಸುಪ್ರೀಂ ಕೋರ್ಟ್ ರಿಟ್ ಅನ್ನ ಹೊರಡಿಸುತ್ತದೆ. ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬಂದಂತ ಸಮಯದೊಳಗ ರಿಟ್ಗಳನ್ನ ಹೊರಡಿಸುವಂತ ಅಧಿಕಾರ ಯಾರಿಗದ ಅಂತಂದ್ರೆ ಸುಪ್ರೀಂ ಕೋರ್ಟ್. ಯಾವ ಆರ್ಟಿಕಲ್ ಹೇಳ್ತದ್ರಿ? 32 ಹೇಳ್ತದೆ. ಯಾವ್ದು ಹೇಳ್ತದ್ರಿ? 32. ಹಾಗಾದ್ರೆ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬಂದಾಗ ರಿಟ್ ಹೊರಡಿಸುವಂತ ಇನ್ನೊಂದು ಕೋರ್ಟ್ ಯಾವ್ದ್ರಿ? ಹೈಕೋರ್ಟ್. ಯಾವ ಆರ್ಟಿಕಲ್ ಹೇಳ್ತದ್ರಿ? 226. ಯಾವದ್ರಿ? 226.
ನಿಮಗೆ ಇನ್ನೊಂದು ನೆನ್ಪಿಟ್ಕೊಳ್ರಿ, ಇವು ಎರಡೂ ಕೋರ್ಟ್ಗಳಿಗೆ ರಿಟ್ ಹೊರಡಿಸುವ ಅಧಿಕಾರ ಕೊಟ್ಟವರು ಯಾರು ಅಂತಂದ್ರೆ ಪಾರ್ಲಿಮೆಂಟ್, ಸಂಸತ್ತು. ಎರಡೇ ಕೋರ್ಟ್ಗಳಿಗೆ ರಿಟ್ ಹೊರಡಿಸುವಂತ ಪವರ್ ಅನ್ನು ಕೊಟ್ಟಿರುವಂತದ್ದು ಕಾನ್ಸ್ಟಿಟ್ಯೂಷನ್. ಹಾಗಾದ್ರೆ ಯಾವ ಕೋರ್ಟ್ಗಳಿಗೆ? ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್. ಹಾಗಾದ್ರೆ ಇವ್ರು ಇಬ್ರಿಗೆ ಕೊಟ್ಟವ್ರು ಯಾರು ಅಂತಂದ್ರೆ ಪಾರ್ಲಿಮೆಂಟ್. ಉಳಿದ ಕೋರ್ಟಿಗೂ ಕೊಡ್ಬೋದೇನ್ರಿ ಸರ್? ಕೊಡ್ಬೋದು, ಬಟ್ ಇವತ್ತಿಗೂ ಕೂಡ ಕೊಟ್ಟಿಲ್ಲ. ಈ ಎರಡು ಕೋರ್ಟ್ಗಳಿಗೆ ಮಾತ್ರ ಏನ್ ಮಾಡ್ಯದ ಅಂತಂದ್ರ ಪಾರ್ಲಿಮೆಂಟ್, ಸಂಸತ್ತು ರಿಟ್ ಹೊರಡಿಸುವಂತ ಅಧಿಕಾರವನ್ನ ನೀಡಲಾಗಿದೆ ಅಂತ ತಿಳ್ಕೊಂಡು ನಾವು ಇಲ್ಲಿ ನೋಡ್ತೀವಿ. ಇಷ್ಟು ಈ 32ನೇ ವಿಧಿಗೆ ಸಂಬಂಧಪಟ್ಟಿರುವಂತದ್ದು. ಹಾಗಾದ್ರ ರಿಟ್ ಗಳನ್ನ ದಯವಿಟ್ಟು ನೆನಪಿಟ್ಕೊಡ್ರಿ. ನೀವು ಎಂತ ಬುಕ್ ಓದ್ರೂ ನೆನಪು ಹರಿಸ್ತದ ಯಾವದ್ರಿ? ರಿಟ್ಗಳು. ಹಂಗಾಗಿ ಸ್ವಲ್ಪ ಆಡು ಭಾಷೆದಾಗ ನೀವು ನೆನಪಿಡಂಗೆ ನಾ ಹೇಳಕ್ ಪ್ರಯತ್ನವನ್ನ ಮಾಡ್ತೀನಿ. ಫಸ್ಟ್ ರಿಟ್ ಯಾವದ್ರಿ? ಈ ರಿಟ್ ನೋಡಕ್ಕಿಂತ ಮೊದಲ 3 ವ್ಯತ್ಯಾಸ ನೋಡಂಬ್ರಿ. ಯಾಕಂತಂದ್ರೆ ಇದು ಬಹಳ ಬುಕ್ನ್ಯಾಗ ಕೊಟ್ಟಿಲ್ಲ. ವ್ಯತ್ಯಾಸ ಏನಂತಂದ್ರ, ರಿಟ್ ಹೊರಡಿಸುವ ಅಧಿಕಾರಿ ಯಾರ್ಯಾರಿಗದರಿ? ಸುಪ್ರೀಂ ಕೋರ್ಟಿಗೆ ಮತ್ತು ಹೈಕೋರ್ಟ್. ಹಾಗಾದ್ರೆ ಇವ್ರ ಮಧ್ಯದಾಗ ವ್ಯತ್ಯಾಸ ಏನದ ಅನ್ನೋದು ಇಂಪಾರ್ಟೆಂಟ್. ರಿಟ್ ಹೊರಡಿಸುವಂತ ಸಂದರ್ಭದೊಳಗ ಈ ಎರಡೂ ಹೈಕೋರ್ಟ್ ಮಧ್ಯದೊಳಗೆ ಇರ್ತಕ್ಕಂಥ 3 ವ್ಯತ್ಯಾಸಗಳನ್ನ ತಿಳ್ಕೊಳ್ಳೋಣ. ಮೊದಲನೇದು ವಿಷಯ ವ್ಯಾಪ್ತಿ. ವಿಷಯ ವ್ಯಾಪ್ತಿ, ರಿಟ್ ಹೊರಡಿಸುವಂತಹ ವಿಷಯ ವ್ಯಾಪ್ತಿ ಹೈಕೋರ್ಟಿಗೆ ಹೆಚ್ಚಿಗದೋ ಅಥವಾ ಸುಪ್ರೀಂ ಕೋರ್ಟಿಗೆ ಹೆಚ್ಚಿಗದೋ ಅಂತ ಪ್ರಶ್ನೆ ಕೇಳ್ತಾರೆ. ಯಾವ ಕೋರ್ಟಿಗೆ ಹೆಚ್ಚಿಗದ ರೀ? ಹೈಕೋರ್ಟಿಗೆ ಹೆಚ್ಚಿಗದ, ಸುಪ್ರೀಂ ಕೋರ್ಟಿಗೆ ಕಡಿಮೆ. ಹೆಂಗ್ರಿ ಸರ ಅಂತಂದ್ರ, ಈ ಹೈಕೋರ್ಟ್ ಫಂಡಮೆಂಟಲ್ ರೈಟ್ ಮ್ಯಾಲೂ ಕೂಡ ರಿಟ್ ಅನ್ನು ಹೊರಡಿಸ್ತದ, ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬಂದಾಗನು ರಿಟ್ ಹೊರಡಿಸ್ತದ, ಮತ್ತು ಸಾಮಾನ್ಯ ಹಕ್ಕುಗಳಿಗೂ ಜನರಲ್ ರೈಟ್ಸ್ ಗಳಿಗೂ ಕೂಡ ಧಕ್ಕೆ ಬಂದಾಗ ರಿಟ್ ಅನ್ನು ಹೊರಡಿಸ್ತದ. ಹಾಗಾಗಿ ಎರಡೂ ವಿಷಯಗಳನ್ನ ಎದಕ್ ಸಂಬಂಧಪಡ್ತಾವ ಅಂತಂದ್ರ ಹೈಕೋರ್ಟ್. ಬಟ್ ಸುಪ್ರೀಂ ಕೋರ್ಟಿಗೆ ಏನದ ಅಂತಂದ್ರೆ ಓನ್ಲಿ ಫಾರ್ ಫಂಡಮೆಂಟಲ್ ರೈಟ್ ಧಕ್ಕೆ ಆದಾಗ ಮಾತ್ರ ಇದು ತನಿಖೆ ಮಾಡ್ತದೆ, ರಿಟ್ ಅನ್ನು ಹೊರಡಿಸ್ತದ. ಯಾವದ್ರಿ? ಸುಪ್ರೀಂ ಕೋರ್ಟ್. ಆ ಕಾರಣಕ್ಕಾಗಿ ವಿಷಯ ವ್ಯಾಪ್ತಿ ಸುಪ್ರೀಂ ಕೋರ್ಟಿಗಿಂತಲೂ ಎದಕ್ಕೆ ಜಾಸ್ತಿ ಅದ ರೀ? ಹೈಕೋರ್ಟಿಗೆ ಜಾಸ್ತಿ ಅದ ವಿಷಯ ವ್ಯಾಪ್ತಿ. ಇನ್ನು ಎರಡನೇದು ಪ್ರಾದೇಶಿಕ ಭೌಗೋಳಿಕ ವ್ಯಾಪ್ತಿ. ಪ್ರಾದೇಶಿಕ ಭೌಗೋಳಿಕ ವ್ಯಾಪ್ತಿ ಅಂದ್ರ ಜಿಯೋಗ್ರಫಿಕಲ್ ಆಗಿ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬಂದಾಗ ಇಡೀ ದೇಶದಾಗ ಎಲ್ಲ್ಯಾಕ್ ಬರಲ್ಲ. ಆ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬತ್ತು ಅಂತಂದ್ರ ಭೌಗೋಳಿಕ ವಿಷಯ ವ್ಯಾಪ್ತಿ ಎದಕ್ಕೆ ಹೆಚ್ಚಿಗದ ಅಂತಂದ್ರ ಸುಪ್ರೀಂ ಕೋರ್ಟಿಗೆ ಹೆಚ್ಚದ. ಯಾಕಂತಂದ್ರ ಹೈಕೋರ್ಟ್ ಏನ್ ಮಾಡ್ತದ್ರಿ? ತನ್ನ ರಾಜ್ಯದಲ್ಲಿ ಆದಂತಹ ಮೂಲಭೂತ ಹಕ್ಕುಗಳ ವೈಲೆನ್ಸ್ ಮಾತ್ರ ಏನ್ ಮಾಡ್ತದೆ? ರಿಟ್ ಅನ್ನು ಹೊರಡಿಸ್ತದೆ. ಆದ್ರ ಇಲ್ಲಿ ಕರ್ನಾಟಕದಾಗ ಆಗಿರುವಂತಹ ಹೈಕೋರ್ಟ್ ಗುಜರಾತ್ದಾಗ ಆಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳ ವಿರುದ್ಧವಾಗಿ ರಿಟ್ ಅನ್ನು ಹೊರಡಿಸಂಗಿಲ್ಲ. ಯಾಕಂತಂದ್ರೆ ತನ್ನ ರಾಜ್ಯದ ವ್ಯಾಪ್ತಿಯಲ್ಲಿ ಮಾತ್ರ ಇದು ಹೊರಡಿಸಬೇಕಂತ ರೂಲ್ ಅದ, ಯಾವುದು? ಹೈಕೋರ್ಟ್. ಬಟ್ ಸುಪ್ರೀಂ ಕೋರ್ಟ್ ಏನದಲ್ಲ, ಇದು 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶ ಎಲ್ಲೇ ನಡೆಯಲೆಕ್ಕ ಬಂದ ಎಲ್ಲೇ ನಡೆಯಲೆಕ್ಕ ಅವ್ರು ಏನ್ ಮಾಡ್ಬೋದು ಅಂತಂದ್ರೆ ರಿಟ್ ಅನ್ನ ಹೊರಡಿಸಬಹುದು. ಇನ್ನು ಕೊನೆಯದಾಗಿ ರಿಟ್ ಅನ್ನ ಹೊರಡಿಸುವಾಗ ವಿವೇಚನಾ ಅಧಿಕಾರ ಅಥವಾ ನಿರಾಕರಿಸುವ ಅಧಿಕಾರ ಯಾವ ಕೋರ್ಟಿಗದ ಅಂತಂದ್ರ ಹೈಕೋರ್ಟಿಗದ, ಸುಪ್ರೀಂ ಕೋರ್ಟಿಗಿಲ್ಲ. ರಿಟ್ ಅನ್ನ ಹೊರಡಿಸುವಾಗ ನನ್ನ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗಿದೆ ಅಂತ ತಿಳ್ಕೊಂಡು ನಾವು ಏನಾದರೂ ಹೈಕೋರ್ಟ್ ಹತ್ರ ಓದಿವಿ ಅಂತಂದ್ರ ಅದು ಹೈಕೋರ್ಟ್ ಆ ಕೇಸನ್ನು ತಗೋಬಹುದು ಅಥವಾ ರಿಜೆಕ್ಟ್ ಮಾಡಬಹುದು. ಬಟ್ ಸುಪ್ರೀಂ ಕೋರ್ಟ್ ಅದಲ್ಲ, ಅದು ರಿಜೆಕ್ಟ್ ಮಾಡಂಗಿಲ್ಲ. ಯಾಕಂತಂದ್ರೆ ಅಂತಿಮ ನ್ಯಾಯಾಲಯ ಯಾವದ್ರಿ? ಸುಪ್ರೀಂ ಕೋರ್ಟ್. ಯಾರು ನ್ಯಾಯ ಕೊಡ್ಲಿಲ್ಲ, ಯಾರು ಕೊಡ್ಬೇಕು? ನಮಗೆ ಸುಪ್ರೀಂ ಕೋರ್ಟ್ ಕೊಡ್ಬೇಕು. ಹಾಗಾಗಿ ಇಲ್ಲಿ ರಿಟ್ ಅನ್ನು ಹೊರಡಿಸುವಾಗ ವಿವೇಚನಾ ಅಧಿಕಾರ ಮತ್ತು ನಿರಾಕರಿಸುವ ಅಧಿಕಾರ ಸುಪ್ರೀಂ ಕೋರ್ಟಿಗಿಲ್ಲ, ಹೈಕೋರ್ಟಿಗಿದೆ. ಇದು ರಿಟ್ ಹೊರಡಿಸುವ ಸಂದರ್ಭದಲ್ಲಿ ಎರಡು ಕೋರ್ಟ್ ಮಧ್ಯದೊಳಗಿರ್ತಕ್ಕಂಥ ಡಿಫರೆನ್ಸ್ ಅಥವಾ ವ್ಯತ್ಯಾಸ ಅಂತ ಕರಿತೀವಿ. ವಿಷಯ ವ್ಯಾಪ್ತಿ ಯಾರಿಗೆ ಜಾಸ್ತಿ ಅದ ರೀ? ಹೈಕೋರ್ಟ್. ಪ್ರಾದೇಶಿಕ ಭೌಗೋಳಿಕ ವ್ಯಾಪ್ತಿ ಯಾರಿಗೆ ಜಾಸ್ತಿ ಅದ? ಸುಪ್ರೀಂ ಕೋರ್ಟ್. ನಿರಾಕರಿಸುವ ಅಧಿಕಾರ ಯಾರಿಗದ ರೀ? ಇದು ತಿಳ್ಕೊಂಡು ನಾಳೆ ಏನ್ ಹೇಳೋಣ ಅಂತಂದ್ರ ಹೇಬಿಯಸ್ ಕಾರ್ಪಸ್ ಅಂದ್ರೆ ಏನು, ಮ್ಯಾಂಡಮಸ್ ಅಂದ್ರೆ ಏನು, ಪ್ರೊಹಿಬಿಷನ್ ಅಂದ್ರೆ ಏನು, ಸರ್ಶೋರರಿ ಅಂದ್ರೆ ಏನು, ಮತ್ತು ಕೋವಾರಂಟೋ ಅಂದ್ರೆ ಏನು. ಇಲ್ಲಿ ಇದ್ರದ್ದು
ಇದಕ್ ಸಂಬಂಧಪಡಲ್ಲ, ಇದಕ್ ಸಂಬಂಧಪಡಲ್ಲ. ಯಾಕಂತಂದ್ರ ಇದ್ರ ಮೇಲೆ ಏನ್ ಮಾಡ್ಯಾನ ಅಂತಂದ್ರ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳಿರುವಂತದ್ದು. ಹಾಗಾಗಿ ಈ ಎಲ್ಲಾ ರಿಟ್ಗಳ ಬಗ್ಗೆ ಹೇಳುವಂತ ಆರ್ಟಿಕಲ್ ಯಾವುದು ಅಂತಂದ್ರ 32ನೇ ಆರ್ಟಿಕಲ್. ಓಕೆ. ಥ್ಯಾಂಕ್ ಯೂನೇ ಫಸ್ಟು